पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम् भीष्मद्रोणतटा जयद्रथजला गान्धारनीलोपला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तककेशवः पाराशर्यवचः सरोजममलं गीतार्थगन्धोत्कटम् नानाख्यानककेसरं हरिकथा सम्बोधनाबोधितम् लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिबलप्रध्वंसिनः श्रेयसे मूकं करोति वाचालं पङ्गुं लङ्घयते गिरिम् यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः। हरि ओम्। मय्यावेश्य मनो ये मां नित्ययुक्ता उपासते श्रद्धया परयोपेतास्ते मे युक्ततमा मताः। ಇದು ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗೆ ನೀಡಿದ ಉತ್ತರ.
ಅರ್ಜುನ, ಯಾರು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನಿತ್ಯ ಯುಕ್ತರಾಗಿ ಪರಮಶ್ರದ್ಧೆಯಿಂದ ಕೂಡಿ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಯುಕ್ತ ತಮರು, ಅವರೇ ಯೋಗಿ ಶ್ರೇಷ್ಠರು ಅಂತ ಶ್ರೀಕೃಷ್ಣ ತನ್ನ ಅಭಿಪ್ರಾಯವನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ ಕೇಳಿದ ಪ್ರಶ್ನೆಗೆ ಯಾವ ಪ್ರಶ್ನೆ ಅದು? ನಿನ್ನನ್ನು ಉಪಾಸಿಸುವವರು ಶ್ರೇಷ್ಠರು ಅಥವಾ ಅಕ್ಷರವಾದ ಅವ್ಯಕ್ತವನ್ನು ಉಪಾಸಿಸುವವರು ಶ್ರೇಷ್ಠರೋ ಅಂತನ್ನುವ ಪ್ರಶ್ನೆಗೆ ಶ್ರೀಕೃಷ್ಣ ನೇರವಾಗಿ ಒಂದೇ ಮಾತಿನಲ್ಲಿ ತನ್ನ ನಿಶ್ಚಿತ ಅಭಿಪ್ರಾಯವನ್ನು ತಿಳಿಸ್ತಾನೆ. ಇಲ್ಲಿ ಉಪಾಸನೆ ಅನ್ನುವ ಶಬ್ದವನ್ನ ಬಳಸಲಾಗಿದೆ. ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅಂತ. ಈ ಉಪಾಸನೆ ಅನ್ನುವ ಶಬ್ದಕ್ಕೆ ಏನರ್ಥ? ಸಾಮಾನ್ಯವಾಗಿ ಪೂಜೆ ಅಂತನ್ನುವ ಅರ್ಥವನ್ನು ಹೇಳ್ತಾರೆ. ಇದು ಕೂಡ ಸರಿಯೇ. ಆದರೆ ಯಾರು ಅವ್ಯಕ್ತನಾದ ಪರಬ್ರಹ್ಮವನ್ನು ಉಪಾಸನೆ ಮಾಡ್ತಾರೋ ಅಂತ ಈ ಮಾತನ್ನು ಹೇಳುವಾಗ ಈ ಉಪಾಸನೆ ಅಂತನ್ನುವ ಶಬ್ದಕ್ಕೆ ಪೂಜೆ ಅನ್ನುವ ಅರ್ಥ ಸರಿ ಬರೋದಿಲ್ಲ. ನಿರ್ಗುಣ ನಿರಾಕಾರನನ್ನ ಪೂಜೆ ಮಾಡೋದು ಹೇಗೆ? ಆದ್ರಿಂದ ಉಪಾಸನೆ ಅಂದ್ರೆ ಮನಸ್ಸನ್ನ ಭಗವಂತನ ಕಡೆಗೆ ಹರಿಸುವಂತಹ ಧ್ಯಾನ ಅಂತ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಸಗುಣ ಸಾಕಾರದ ಮೇಲೂ ಧ್ಯಾನ ಮಾಡಬಹುದು, ಅವನ ನಿರ್ಗುಣ ನಿರಾಕಾರದ ಮೇಲೂ ಧ್ಯಾನ ಮಾಡಬಹುದು. ಆದ್ರಿಂದ ಉಪಾಸನೆ ಅನ್ನುವ ಪದಕ್ಕೆ ಇಲ್ಲಿ ಧ್ಯಾನ ಅಂತನ್ನುವ ಅರ್ಥವನ್ನು ಇಟ್ಕೊಂಡ್ರೆ ಹೆಚ್ಚು ಸಮಂಜಸವಾಗುತ್ತೆ. ಶ್ರೀಕೃಷ್ಣ ತನ್ನ ಸಗುಣ ಸಾಕಾರದ ಮೇಲೆ ಧ್ಯಾನ ಮಾಡುವವರು ಅಂದ್ರೆ ಉಪಾಸನೆ ಮಾಡುವವರು ಶ್ರೇಷ್ಠರು ಅಂತ ಹೇಳಿದ ಮೇಲೆ ಈಗ ನಿರ್ಗುಣ ನಿರಾಕಾರೋಪಾಸನೆ ಮಾಡುವವರ ವಿಚಾರವಾಗಿ ಹೇಳ್ತಾನೆ. ಸಗುಣೋಪಾಸಕರು ಶ್ರೇಷ್ಠರು ಅಂತ ಹೇಳಿದ್ರೆ ನಿರ್ಗುಣೋಪಾಸಕರು ಶ್ರೇಷ್ಠರಲ್ವೇ ಅನ್ನುವ ಪ್ರಶ್ನೆ ಹೇಳಬಹುದಲ್ವೇ? ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ ಸಂಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಇಂದ್ರಿಯ ಗ್ರಾಮವನ್ನ ಸಂಯಮ ಮಾಡಿಕೊಂಡು ಎಲ್ಲೆಲ್ಲೋ ಸಮಬುದ್ಧಿಯಿಂದ ಕೂಡಿದವರಾಗಿ ಮತ್ತು ಸರ್ವ ಜೀವರ ಹಿತದಲ್ಲಿಯೇ ನಿರತರಾಗಿ ನಿರ್ದೇಶಿಸುವುದಕ್ಕೆ ಅಂದ್ರೆ ತೋರಿಸಿಕೊಡುವುದಕ್ಕೆ ಅಸಾಧ್ಯವಾದ ಅವ್ಯಕ್ತವಾದ ಸರ್ವವ್ಯಾಪ್ತವಾದ ಅಚಿಂತ್ಯವಾದ ಕೂಟಸ್ಥವಾದ ಅಚಲವಾದ ಸ್ಥಿರವಾದ ಅಕ್ಷರವನ್ನ ಯಾರು ಉಪಾಸಿಸ್ತಾರೋ ಅವರು ಕೂಡ ನನ್ನನ್ನೇ ಪಡೀತಾರೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ಅವ್ಯಕ್ತವಾದ ನಿರಾಕಾರ ಬ್ರಹ್ಮವನ್ನು ಉಪಾಸನೆ ಮಾಡುವವನು ಕೂಡ ಪಡೆಯುವುದು ನನ್ನನ್ನೇ, ತೇ ಪ್ರಾಪ್ನುವಂತಿ ಮಾಮೇವ ಅಂತ ಹೇಳ್ತಾ ಇದ್ದಾನೆ. ಇದೊಂದು ಬಹಳ ಮುಖ್ಯವಾದಂತಹ ಘೋಷಣೆ. ಶ್ರೀಕೃಷ್ಣ ಹೀಗೆ ಘೋಷಿಸಿದಾಗ ಏನು ಅರ್ಥವಾಗುತ್ತೆ ಅಂತಂದ್ರೆ, ಯಾರು ಸಾಕಾರನಾದ ಶ್ರೀಕೃಷ್ಣನೋ ಅವನೇ ನಿರಾಕಾರನಾದ ಪರಬ್ರಹ್ಮ ಅಂತ. ಆದ್ರಿಂದಲೇ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಕರೆಯಲಾಗಿದೆ. ಆದ್ರಿಂದಲೇ ಸತ್ಯ ಸನಾತನ ಸುಂದರ ಶ್ಯಾಮ ಅಂತ ಕರೆಯಲಾಗಿದೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಂತೆ, ಯಾರು ಸಾಕಾರನೋ ಅವನೇ ನಿರಾಕಾರ, ಯಾರು ನಿರಾಕಾರನೋ ಅವನೇ ಸಾಕಾರ. ನೀರಿಗೆ ಆಕಾರ ಇಲ್ಲ, ಆದರೆ ಶೀತಲತೆಯ ಆಧಿಕ್ಯದಿಂದ
ಗಡ್ಡೆ ಕಟ್ಟಿದಾಗ ಅದಕ್ಕೊಂದು ಆಕಾರ ಬರುತ್ತೆ. ಆದ್ದರಿಂದ ನೀರೇ ಮಂಜುಗಡ್ಡೆ, ಮಂಜುಗಡ್ಡೆಯೇ ನೀರು. ಆದ್ದರಿಂದಲೇ ಶ್ರೀಕೃಷ್ಣ ಹೇಳಿದಂತೆ ಅವ್ಯಕ್ತ ಪರಬ್ರಹ್ಮನನ್ನ ಉಪಾಸನೆ ಮಾಡುವವರು ಕೂಡ ಕೊನೆಗೆ ಸೇರ್ತಕ್ಕಂಥದ್ದು ಆ ಸಗುಣ ಸಾಕಾರನಾದ ಶ್ರೀಕೃಷ್ಣ ಪರಮಾತ್ಮನನ್ನೇ. ಇಲ್ಲಿ ಈ ಅವ್ಯಕ್ತ ಪರಬ್ರಹ್ಮದ ಸ್ವರೂಪ ಪರಿಚಯ ಮಾಡಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಹೇಗೆ? ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಅಂತ ಪರಬ್ರಹ್ಮದ 8 ಲಕ್ಷಣಗಳನ್ನು ಹೇಳಿದ್ದಾನೆ ಶ್ರೀಕೃಷ್ಣ ಇಲ್ಲಿ. 1ನೇ ಲಕ್ಷಣ ಯಾವುದು ಅಂದ್ರೆ ಅನಿರ್ದೇಶ್ಯ. ಅನಿರ್ದೇಶ್ಯ ಅಂತಂದ್ರೆ ಏನರ್ಥ? ನಿರ್ದೇಶಿಸಿ ಕೊಡುವುದಕ್ಕೆ ಅಂದ್ರೆ ತೋರಿಸಿ ಕೊಡುವುದಕ್ಕೆ ಸಾಧ್ಯವಿಲ್ಲದಿರುವಂತಹದ್ದು ಅಂತ. ಕಣ್ಣಿಗೆ ಗೋಚರಿಸುವ ವಸ್ತುವಾದ್ರೆ ಅದು ಅಲ್ಲಿದೆ ನೋಡಿ ಅಥವಾ ಇಲ್ಲಿದೆ ನೋಡಿ ಅಂತ ಬೆಟ್ಟಿಟ್ಟು ತೋರಿಸಿಕೊಡಬಹುದು. ಉದಾಹರಣೆಗೆ ಶ್ರೀಕೃಷ್ಣನಿಗೆ ಆಕಾರ ಇದೆ, ಆದ್ರಿಂದ ಅವನ ಕಡೆಗೆ ಬೆರಳು ತೋರಿಸಿ ಹೇಳಬಹುದು ಇವನೇ ಶ್ರೀಕೃಷ್ಣ ಅಂತ. ಅಥವಾ ಅವನನ್ನ ಮುಟ್ಟಿ ಕೂಡ ತೋರಿಸಬಹುದು ಇವನೇ ಶ್ರೀಕೃಷ್ಣ ಅಂತ. ಆದರೆ ಪರಬ್ರಹ್ಮ ವಸ್ತುವಿಗೆ ಆಕಾರವೇ ಇಲ್ಲದೆ ಇರೋದ್ರಿಂದ ಅದನ್ನ ಇದೇ ಪರಬ್ರಹ್ಮ ಅಂತ ನಿರ್ದೇಶಿಸಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅದು ಅನಿರ್ದೇಶ್ಯ. 2ನೇ ಲಕ್ಷಣ ಯಾವುದು ಅಂತಂದ್ರೆ ಅವ್ಯಕ್ತ. ವ್ಯಕ್ತವಾಗದೆ ಇರುವುದರಿಂದ ಅದು ಅವ್ಯಕ್ತ. ಇಂದ್ರಿಯ ಗೋಚರವಾದದ್ದೆಲ್ಲವೂ ವ್ಯಕ್ತ, ಇಂದ್ರಿಯ ಗೋಚರವಲ್ಲದೆ ಇರತಕ್ಕಂತಹದ್ದೆಲ್ಲವೂ ಅವ್ಯಕ್ತ. ನೀರು ಇಂದ್ರಿಯ ಗೋಚರ, ಅದನ್ನ ನಾವು ಕಣ್ಣಿನಿಂದ ಕಾಣಬಹುದು. ಆದರೆ ಜಲಜನಕ, ಆಮ್ಲಜನಕ ಅವುಗಳನ್ನ ಕಣ್ಣಿಂದ ನೋಡೋದು ಸಾಧ್ಯವೇ? ಆದರೆ ಅದೇ ಜಲಜನಕ ಆಮ್ಲಜನಕಗಳಿಂದಲೇ ಉತ್ಪತ್ತಿಯಾಗಿ ವ್ಯಕ್ತವಾದಾಗ ಆ ನೀರನ್ನ ಈ ಕಣ್ಣಿನಿಂದ ನೋಡಬಹುದಾಗಿದೆ. ಹಾಗೆಯೇ ಇದೇ ಜಗತ್ತಿನ ಮೂಲ ರೂಪವಾದ ಪರಬ್ರಹ್ಮ ಅವ್ಯಕ್ತ. 3ನೇ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಸರ್ವತ್ರ ಗ ಅಂತ. ಸರ್ವತ್ರ ಗ ಅಂದ್ರೆ ಸರ್ವತ್ರವೂ ವ್ಯಾಪಿಸಿಕೊಂಡಿರುವಂತಹದ್ದು. ಇದನ್ನೇ ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ಈಶಾವಾಸ್ಯಮಿದಗ್ ಸರ್ವೈ ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವನ್ನೂ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಈಗ 4ನೇ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಆ ಪರಬ್ರಹ್ಮವನ್ನ ಅಚಿಂತ್ಯ ಅಂತ. ಚಿಂತಿಸುವ ಅಥವಾ ಆಲೋಚಿಸುವ ಕೆಲಸ ಮನಸ್ಸಿನದ್ದು. ಆದರೆ ಈ ಮನಸ್ಸು ಯಾವುದರ ಕುರಿತಾಗಿ ಆಲೋಚಿಸಬಲ್ಲದು? ಯಾವುದಕ್ಕೆ ನಾಮರೂಪ ಇದೆಯೋ ಅದರ ಕುರಿತಾಗಿ ಮಾತ್ರವೇ ಅದು ಆಲೋಚಿಸಬಲ್ಲದು, ಗ್ರಹಿಸಬಲ್ಲದು. ಆದರೆ ಪರಬ್ರಹ್ಮ ವಸ್ತು ಅಗೋಚರ, ನಿರಾಕಾರ. ಆದ್ರಿಂದ ಅದನ್ನ ಮನಸ್ಸು ಚಿಂತಿಸಿ ತಿಳಿಯಲಾರದು. ಇದನ್ನೇ ತೈತ್ತರೀಯ ಉಪನಿಷತ್ತು ಹೀಗೆ ಹೇಳುತ್ತೆ, ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದ್ರೆ ಪರಬ್ರಹ್ಮ ವಸ್ತುವನ್ನ ವಿವರಿಸುವುದಕ್ಕೆ ಹೊರಟಂತಹ ಮಾತುಗಳು ಮನಸ್ಸಿನ ಸಮೇತವಾಗಿ ಹಿಂತಿರುಗಿದುವು ಅಂತ. ಹಾಗಾದ್ರೆ ಏನರ್ಥ? ಮಹತ್ತಿಗಿಂತಲೂ ಮಹತ್ತಾದ, ಅಣುವಿಗಿಂತಲೂ ಅಣುವಾದ ಪರಬ್ರಹ್ಮ ವಸ್ತುವಿನ ಕುರಿತಾಗಿ ಮಾತಿನಿಂದಲೂ ತಿಳಿಸೋದಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಿಂದಲೂ ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಆದ್ರಿಂದ ಅದು ಅಚಿಂತ್ಯ. ಅದೊಂದು ಮಾತ್ರ ಎಂಜಲಲ್ಲ. ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಹೇಳೋದಿದ್ರೆ ಅದೊಂದು ಮಾತ್ರ ಎಂಜಲಲ್ಲ. ಬಾಕಿ ಉಳಿದಂತಹ ಎಲ್ಲ ವಸ್ತುಗಳು ಕೂಡ, ಎಲ್ಲ ವಿಷಯಗಳು ಕೂಡ ಒಂದು ಕಣ್ಣಿನಿಂದ ಎಂಜಲಾಗಿದೆ, ಇಲ್ಲವೇ ಕಿವಿಯಿಂದಲೂ ಎಂಜಲಾಗಿದೆ, ಇಲ್ಲವೇ ಪಂಚೇಂದ್ರಿಯಗಳು ಯಾವುದಾದ್ರೂ ಒಂದು ಇಂದ್ರಿಯದಿಂದ ಅದು ಎಂಜಲಾಗಿದೆ. ಆದರೆ ಪರಬ್ರಹ್ಮವನ್ನ
ಯಾವ ಇಂದ್ರಿಯವೂ ಮುಟ್ಟಲಾರದು, ಆದ್ರಿಂದ ಅದು ಎಂಜಲಾಗಿಲ್ಲ, ಆದ್ರಿಂದ ಅದು ಅಚಿಂತ್ಯ. 5ನೇ ಲಕ್ಷಣವನ್ನು ಹೇಳ್ತಾ ಇದ್ದಾನೆ, ಕೂಟಸ್ಥ ಅಂದ್ರೆ ಕೂಟದಂತೆ ಸ್ಥಿರವಾಗಿ ಇರುವವನು ಅಂತ ಅರ್ಥ. ಕೂಟ ಅಂದ್ರೇನು? ಕೂಟ ಅಂದ್ರೆ ಕಮ್ಮಾರನ ಅಡಿಗಲ್ಲು ಅಥವಾ ಅಕ್ಕಸಾಲಿಗನ ಅಡಿಗಲ್ಲು. ಅಕ್ಕಸಾಲಿಗ ಈ ಅಡಿಗಲ್ಲಿನ ಮೇಲೆ ಚಿನ್ನವನ್ನ ಬಡಿದು ಬಡಿದು ನಾನಾ ಆಕಾರದ ಆಭರಣಗಳನ್ನ ತಯಾರಿಸ್ತಾನೆ. ಈ ಅಡಿಗಲ್ಲು ಅಷ್ಟೊಂದು ಕೊಡತಿಯ ಏಟುಗಳನ್ನು ತಿಂದರೂ ಅದು ಮಾತ್ರ ಅಲಗಾಡುವುದೂ ಇಲ್ಲ, ವಿಕಾರ ಹೊಂದೋದೂ ಇಲ್ಲ. ಅದರ ಮೇಲೆ ಇರತಕ್ಕಂತಹ ಚಿನ್ನ ಕೊಡತಿಯ ಏಟಿನಿಂದ ನಾನಾ ಬಗೆಯ ವಿಕಾರವನ್ನು ಹೊಂದಿದರೂ ಆ ಅಡಿಗಲ್ಲು ಮಾತ್ರ ಯಾವ ವಿಕಾರವನ್ನು ಹೊಂದದೆ ಸ್ಥಿರವಾಗಿರುತ್ತೆ. ಹಾಗೇನೇನೆ ಆಧಾರ ಸ್ವರೂಪಿಯಾದ ಈ ಪರಬ್ರಹ್ಮ ವಸ್ತುವಿನ ಒಳಗೆ ಏನೇನು ನಡೀತಾ ಇದೆ, ಸೃಷ್ಟಿ ನಡೀತಾ ಇದೆ, ಸ್ಥಿತಿ ನಡೀತಾ ಇದೆ, ಪ್ರಳಯ ನಡೀತಾ ಇದೆ, ಇವುಗಳು ನಡೀತಲೇ ಇರುತ್ತವೆ. ಆದರೂ ಕೂಡ ಪರಬ್ರಹ್ಮದಲ್ಲಿ ಮಾತ್ರ ಯಾವ ವಿಕಾರವೂ ಆಗೋದಿಲ್ಲ. ಆದ್ರಿಂದ ಅದನ್ನ ಕೂಟಸ್ಥ ಅಂತ ಕರೆಯಲಾಗಿದೆ. ಅಂದ್ರೆ ಸಾಕ್ಷಿ ಸ್ವರೂಪ ಅಂತ ಅರ್ಥ. 6ನೆಯ ಲಕ್ಷಣವನ್ನ ಹೇಳ್ತಾನೆ, ಅಚಲಂ ಅಂದ್ರೆ ಪರಬ್ರಹ್ಮ ವಸ್ತು ಯಾವುದೇ ಬಗೆಯ ಚಲನೆಯೂ ಇಲ್ಲದೆ ಅಚಲವಾಗಿರುತ್ತೆ ಅಂತ. ಅನಂತವಾದ ವಸ್ತು ಚಲಿಸೋದಾದ್ರೂ ಎಲ್ಲಿಗೆ? ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಚಲಿಸ್ತಾ ಇದೆ. ಗತಿ ಅಂದ್ರೆ ಚಲನೆ, ಗತಿ ಉಳ್ಳದೇ ಜಗತ್ತು. ಇದಕ್ಕೆ ಜಗತ್ತು ಅಂತ ಯಾತಕ್ಕೆ ಹೆಸರು ಬಂತು ಅಂದ್ರೆ ಇದಕ್ಕೆ ಗತಿ ಇದೆ, ಚಲಿಸ್ತಾ ಇರುತ್ತೆ ಇದು. ಹೀಗೆ ಸಕಲ ಗ್ರಹ ನಕ್ಷತ್ರಗಳಿಂದ ಕೂಡಿದ ಇಡೀ ಜಗತ್ತೇ ಚಲಿಸ್ತಾ ಇದ್ರೂ ಕೂಡ ಆಕಾಶ ಮಾತ್ರ ಅಚಲವಾಗಿರುತ್ತೆ. ಯಾಕೆ? ಅದು ಅನಂತ. ಈ ಆಕಾಶಕ್ಕೂ ಆಧಾರವಾದಂತಹ ಪರಬ್ರಹ್ಮ ವಸ್ತು ಅದು ಇನ್ನು ಚಲಿಸೋದುಂಟೆ? ಆದ್ರಿಂದ ಅದನ್ನ ಅಚಲ ಅಂತ ಕರೆಯಲಾಗಿದೆ. 7ನೇ ಲಕ್ಷಣವನ್ನು ಹೇಳ್ತಾ ಇದ್ದಾನೆ, ಧ್ರುವಂ ಅಂತ. ಧ್ರುವ ಅಂದ್ರೆ ಸ್ಥಿರವಾದದ್ದು, ಶಾಶ್ವತವಾದದ್ದು ಅಂತ ಅರ್ಥ. ಧ್ರುವ ನಕ್ಷತ್ರ ಅಂತ ಉತ್ತರ ದಿಕ್ಕಿನಲ್ಲಿದೆ. ಎಲ್ಲ ನಕ್ಷತ್ರಗಳು ಕೂಡ ಮೂಡಿ ಮುಳುಗುತ್ತವೆ. ಆ ಧ್ರುವ ನಕ್ಷತ್ರ ಮಾತ್ರ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಅದು ಅಲ್ಲಿ ಸ್ಥಿರವಾಗಿ ಇರೋದ್ರಿಂದಲೇ ಅದಕ್ಕೆ ಧ್ರುವ ನಕ್ಷತ್ರ ಅಂತ ಹೆಸರು ಬಂದಿದೆ. ಈಗ 8ನೇ ಲಕ್ಷಣವನ್ನು ಹೇಳ್ತಾನೆ, ಅಕ್ಷರ ಅಂತ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶವಿಲ್ಲದ್ದು ಅಂತ ಅರ್ಥ. ರೂಪವಿರತಕ್ಕಂತಹ ಪ್ರತಿಯೊಂದಕ್ಕೂ ನಾಶವಿದೆ, ಸೃಷ್ಟಿಯಾದ ಪ್ರತಿಯೊಂದು ವಸ್ತುವಿಗೂ ನಾಶವಿದೆ. ಆದರೆ ಪರಬ್ರಹ್ಮ ವಸ್ತುವಿಗೆ ಸೃಷ್ಟಿಯೂ ಇಲ್ಲ, ಅಂದ್ರೆ ಅದು ಹುಟ್ಟೋದೂ ಇಲ್ಲ, ಆದ್ರಿಂದ ಅದಕ್ಕೆ ರೂಪವೂ ಇಲ್ಲ, ಆದ್ರಿಂದಲೇ ಅದಕ್ಕೆ ನಾಶವೂ ಇಲ್ಲ. ಅದೇ ಪರಬ್ರಹ್ಮ ವಸ್ತು ಏನಾದರೂ ಅವತಾರ ತಾಳಿ ಆಕಾರವನ್ನು ಹೊಂದಿತು ಅಂತಂದ್ರೆ ಒಂದು ದಿನ ಆ ಆಕಾರವನ್ನು ಬಿಟ್ಟು ಹೊರಟು ಹೋಗಬೇಕಾಗುತ್ತೆ. ಆದ್ರಿಂದ ಆ ಪರಬ್ರಹ್ಮ ವಸ್ತುವನ್ನು ಬಿಟ್ಟು ಬಾಕಿ ಉಳಿದ ಪ್ರತಿಯೊಂದು ಆಕಾರ ಇರತಕ್ಕಂಥ ವಸ್ತುಗಳೆಲ್ಲವೂ ಕ್ಷರ ನಾಶವುಳ್ಳವುಗಳು. ಆದರೆ ಪರಬ್ರಹ್ಮ ವಸ್ತು ಒಂದೇ ನಾಶವಿಲ್ಲದಿರತಕ್ಕಂತಹದ್ದು. ಆದ್ರಿಂದ ಅದನ್ನು ಅಕ್ಷರ ಅಂತ ಕರೆಯಲಾಗಿದೆ. ನಾವು ಬರೆಯತಕ್ಕಂತಹ ಅಕ್ಷರಕ್ಕೂ ಕೂಡ ಅಕ್ಷರ ಅಂತ ಯಾತಕ್ಕೆ ಹೆಸರು ಅಂತಂದ್ರೆ ಅದು ಕೂಡ ಯಾವುದೇ ಬಗೆಯ ವಿಕಾರ ಹೊಂದದೇ ಇರತಕ್ಕಂತಹದ್ದು. ಅ, ಆ, ಇ, ಈ, ಉ ಇವುಗಳು ಯಾವ ವಿಕಾರವನ್ನು ಹೊಂದೋದಿಲ್ಲ. ಕ ಅದು ವಿಕಾರ ಹೊಂದುತ್ತದೆ. ಹೇಗೆ? ಕ, ಕ, ಕಿ, ಕು, ಕೆ, ಕೈ, ಕೋ, ಕಂ, ಕಹ ಇತ್ಯಾದಿ ಒಂದೊಂದು ವರ್ಣವೂ ಕೂಡ ವ್ಯತ್ಯಾಸ ಹೊಂದುತ್ತದೆ. ಆದರೆ ಅಕ್ಷರ ವ್ಯತ್ಯಾಸ ಹೊಂದೋದಿಲ್ಲ. ಆದ್ರಿಂದೇ ಅದಕ್ಕೆ ಅಕ್ಷರ ಅಂತ ಹೆಸರು ಬಂದಿದೆ. ಹೀಗೆ ಈ 8 ಲಕ್ಷಣಗಳ ಮೂಲಕ ಶ್ರೀಕೃಷ್ಣ ಆ ಅವ್ಯಕ್ತ ನಿರಾಕಾರ ಬ್ರಹ್ಮದ ಸ್ವರೂಪವನ್ನ ತಿಳಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಮತ್ತು ಆ ಪರಬ್ರಹ್ಮದ ಉಪಾಸನೆಯನ್ನು ಮಾಡಬೇಕಾದ ಕ್ರಮವನ್ನು ಕೂಡ ಹೇಳ್ತಾ ಇದ್ದಾನೆ. ಹೇಗೆ? ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ.
ಪರಬ್ರಹ್ಮೋಪಾಸನೆ ಅಂತ ಹೇಳ್ತಕ್ಕಂಥದ್ದು ಯಶಸ್ವಿಯಾಗಬೇಕಾದ್ರೆ ಇಲ್ಲಿ ಶ್ರೀಕೃಷ್ಣ 3 ಮುಖ್ಯವಾದ ಸಾಧನಾ ವಿಧಾನವನ್ನ ತಿಳಿಸ್ತಾ ಇದ್ದಾನೆ. ಒಂದನೇದು, ಮೊದಲನೇದು ಇಂದ್ರಿಯ ಸಮೂಹವನ್ನ ಸಂಯಮ ಮಾಡಿರಬೇಕು. ಎರಡನೇದು, ಪ್ರತಿಯೊಂದು ವಿಷಯದಲ್ಲೂ ಸಮಬುದ್ಧಿ ಇರಬೇಕು. ಮೂರನೆಯದು, ಸರ್ವ ಜೀವರ ಹಿತದಲ್ಲಿ ನಿರತನಾಗಿರಬೇಕು ಅಂತ. ಇಲ್ಲಿ ಇಂದ್ರಿಯ ಸಮೂಹವನ್ನ ಸಂಯಮ ಮಾಡ್ತಕ್ಕಂಥ ವಿಷಯವನ್ನ ಪ್ರಧಾನವಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇಂದ್ರಿಯ ಸಮೂಹ ಅಂದ್ರೆ ಯಾವುದದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೇ ಇಂದ್ರಿಯ ಗ್ರಾಮ ಅಥವಾ ಇಂದ್ರಿಯ ಸಮೂಹ. ಪರಬ್ರಹ್ಮೋಪಾಸನೆ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನ್ನುವರು ತಮ್ಮ ಪ್ರತಿಯೊಂದು ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಕೊಂಡಿರಲೇಬೇಕು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾರು ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು? ಯಾರು ನಿರ್ವಿಕಲ್ಪ ಸಮಾಧಿಯ ಮೂಲಕ ಆ ಪರಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಇಷ್ಟ ಉಳ್ಳವರಾಗಿದ್ದಾರೋ ಅವರು ಮಾತ್ರ. ಬಾಕಿ ಉಳಿದವರು ಯಥಾವತ್ತಾಗಿ ಇರಬಹುದು, ಏನು ತೊಂದರೆ ಇಲ್ಲ. ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಮೊದಲನೇದಾಗಿ ಹೇಳಿ, ಇದೊಂದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ಅದನ್ನ ವಿಮರ್ಶೆ ಮಾಡಿ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಪಂಚೇಂದ್ರಿಯಗಳ ಸ್ವಭಾವ ಏನು ಅಂತಂದ್ರೆ ಹೊರಮುಖವಾಗಿ ಓಡುವಂತಹದ್ದು. ವಿಶಾಲವಾದ ಹೊರ ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲವೂ ಕೂಡ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರವಾಗುತ್ತವೆ. ಆದರೆ ನಮ್ಮ ಹೃದಯ ಗುಹೆಯಲ್ಲಿ ಇರತಕ್ಕಂತಹ ಪರಂಜ್ಯೋತಿ ಮಾತ್ರ ನಮಗೆ ಗೋಚರವಾಗ್ತಾ ಇಲ್ಲ. ಯಾಕೆ? ಈ ಪಂಚೇಂದ್ರಿಯಗಳಿಗೆ ಒಳಮುಖವಾಗಿ ಹರಿಯುವ ಪ್ರವೃತ್ತಿಯೇ ಇಲ್ಲ. ಈ ಪಂಚೇಂದ್ರಿಯಗಳು ತಾವೂ ಹೊರಮುಖವಾಗಿ ಓಡೋದಲ್ಲದೆ ನಮ್ಮ ಮನಸ್ಸನ್ನು ಕೂಡ ಹೊರಮುಖವಾಗಿ ಎಳೆದುಕೊಂಡು ಹೋಗ್ತಾ ಇರುತ್ತವೆ. ಆದ್ರಿಂದ ನಮ್ಮ ಮನಸ್ಸನ್ನ ನಮ್ಮ ಹೃದಯಾಂತರಂಗದಲ್ಲಿರುವಂತಹ ಪರಂಜ್ಯೋತಿಯ ಮೇಲೆ ಏಕಾಗ್ರಗೊಳಿಸೋದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದಲೇ ಕಠೋಪನಿಷತ್ತು ಹೇಳುತ್ತೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಖಾನಿ ಅಂತಂದ್ರೆ ಇಂದ್ರಿಯಗಳು, ಸ್ವಯಂಭೂ ಅಂದ್ರೆ ಪರಮಾತ್ಮ. ಪರಮಾತ್ಮ ಏನ್ ಮಾಡಿಬಿಟ್ಟಿದ್ದಾನೆ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಹೊರಮುಖವಾಗಿ ಇಟ್ಟಿದ್ದಾನೆ. ಆದ್ರಿಂದ ಅವು ಹೊರಗಣ ಜಗತ್ತನ್ನು ನೋಡುತ್ತವೆಯೇ ಹೊರತು ಒಳಗಡೆಯ ಅಂತರಾತ್ಮವನ್ನಲ್ಲ. ಆದರೆ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಎಲ್ಲೋ ಯಾವನೋ ಒಬ್ಬ ಧೀರ ವೀರ ಈ ಎಲ್ಲ ಇಂದ್ರಿಯಗಳ ಓಟವನ್ನ ಒಳಮುಖವಾಗಿ ಹರಿಸಿಕೊಂಡು ಪ್ರತ್ಯಗಾತ್ಮನನ್ನ ಅಂದ್ರೆ ಅಂತರಂಗದಲ್ಲೇ ಇರುವಂತಹ ಜ್ಯೋತಿರ್ಮಯನಾದ ಆತ್ಮನನ್ನ ಕಂಡು ಅಮೃತತ್ವವನ್ನು ಪಡಿತಾನೆ ಅಂತ ಹೇಳುತ್ತೆ ಕಠೋಪನಿಷತ್ತು. ಇಲ್ಲಿ ಇಂದ್ರಿಯ ಸಮೂಹವನ್ನು ಒಳಮುಖವಾಗಿ ಹರಿಸಬಲ್ಲಂತಹ ವ್ಯಕ್ತಿಯನ್ನ ಧೀರ ಅಂತ ಕರೆದಿದೆ ಕಠೋಪನಿಷತ್ತು. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಇಂದ್ರಿಯ ಸಮೂಹವನ್ನ ಹತೋಟಿಗೆ ತಂದುಕೊಂಡು ಒಳಗೆ ತಿರುಗಿಸುವಂತಹ ಕೆಲಸ ಎಷ್ಟು ಕಷ್ಟಕರವಾದದ್ದು ಅಂತ ಶ್ರೀಕೃಷ್ಣನೇ ಈ ಸಂಬಂಧವಾಗಿ ಇನ್ನೊಂದೆಡೆ ಹೇಳ್ತಾ ಇದ್ದಾನೆ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ನರಃ. ಅಂದ್ರೆ ಯಾವ ಮನುಷ್ಯ ಶರೀರ ತ್ಯಾಗ ಮಾಡುವ ಮೊದಲೇ ಈ ಕಾಮಕ್ರೋಧಗಳ ವೇಗವನ್ನ ಸಹಿಸಿಕೊಳ್ಳಬಲ್ಲನೋ ತಡೆದುಕೊಳ್ಳಬಲ್ಲನೋ ಅವನೇ ಯೋಗಿ, ಅವನೇ ಸುಖಿ ಅಂತ. ಇಲ್ಲಿ ಶ್ರೀಕೃಷ್ಣ ಶರೀರ ತ್ಯಾಗ ಮಾಡುವ ಮೊದಲೇ ಯಾರು ಈ ಕಾಮಕ್ರೋಧಗಳ ವೇಗವನ್ನ ಸಹಿಸಿಕೊಳ್ತಾರೋ ಅಂತ ಹೇಳಿದಂತಹ ಮಾತು ತುಂಬಾ ಸ್ವಾರಸ್ಯವಾಗಿದೆ. ಮನುಷ್ಯ ಮರಣ ಹೊಂದಿದ ಮೇಲೆ ಅವನ ಶರೀರ ಅಂತ ಹೇಳ್ತಕ್ಕಂಥದ್ದು ಕೇವಲ ಕಟ್ಟಿಗೆಯ ತುಂಡು. ಕಟ್ಟಿಗೆ ತುಂಡಿಗೆ ಎಲ್ಲಿದೆ ಕಾಮ, ಎಲ್ಲಿದೆ ಕ್ರೋಧ? ಅಲ್ಲದೆ ಶ್ರೀಕೃಷ್ಣ ಹೇಳಿದ ಹಾಗೆ ಈ ಕಾಮಕ್ರೋಧಗಳ ವೇಗ ಅಂತ ಹೇಳ್ತಕ್ಕಂಥ ಈ ಮಾತು ಇನ್ನೂ ಮಹತ್ವದ್ದು. ಕಾಮಕ್ರೋಧಗಳ ವೇಗ ಹೇಗಿರುತ್ತೆ ಅಂತಂದ್ರೆ ಜೋಗದ ಜಲಪಾತದ ಹಾಗೆ. ಜೋಗದ ಜಲಪಾತವನ್ನು ಯಾರಿಂದಾದರೂ ತಡೆಯೋದಕ್ಕೆ ಸಾಧ್ಯವೇ? ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಒಂದು ಶ್ಲೋಕ ಬರುತ್ತೆ, ಬಹಳ ಸ್ವಾರಸ್ಯವಾಗಿದೆ. ಶಬ್ದಾದಿಭಿ ಪಂಚಭಿರೇವ ಪಂಚ
ಪಂಚತ್ವಮಾಪು ಸ್ವಗುಣೇನ ಬದ್ಧಾ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಃ ಪಂಚಭಿರಂಚಿತ ಕಿಂ. ಕುರಂಗ ಅಂದ್ರೆ ಜಿಂಕೆ, ಮಾತಂಗ ಅಂದ್ರೆ ಆನೆ, ಪತಂಗ ಅಂದ್ರೆ ಮಿಡತೆ, ಭೃಂಗ ಅಂದ್ರೆ ದೊಂಬಿ, ಮೀನು ಅಂದ್ರೆ ಮೀನು. ಇವುಗಳಲ್ಲಿ ಒಂದೊಂದು ಜೀವಿಯೂ ಕೂಡ ಒಂದೊಂದೇ ಇಂದ್ರಿಯದ ಆಕರ್ಷಣೆಗೆ ಒಳಗಾಗಿ ನಾಶ ಹೊಂದುತ್ತದೆ. ಜಿಂಕೆ ಬೇಟೆಗಾರ ಮಾಡುವಂತಹ ಹಿತಕರವಾದ ಶಬ್ದವನ್ನು ಆಲಿಸ್ತಾ ಆ ಬೇಟೆಗಾರನ ಬಲೆಯೊಳಗೆ ಬಲಿಯಾಗಿಬಿಡುತ್ತೆ. ಗಂಡಾನೆ ಹೆಣ್ಣಾನೆಯ ಸ್ಪರ್ಶ ಸುಖಕ್ಕಾಗಿ ಹಾತರದು ಹೋಗಿ ಮನುಷ್ಯನ ಸ್ವಾಧೀನವಾಗಿ ಬಿಡುತ್ತೆ. ಪತಂಗಕ್ಕೆ ರೂಪದ ಚಪಲ, ಅದು ದೀಪದ ಬೆಳಕಿನಿಂದ ಆಕರ್ಷಿತವಾಗಿ ಸುಟ್ಟು ಸತ್ತು ಹೋಗಿಬಿಡುತ್ತೆ. ಮೀನಿಗೆ ನಾಲಿಗೆಯ ಚಪಲ, ಅದು ಬೆಸ್ತರವನ್ನು ಇಟ್ಟಂತಹ ಗಾಳವನ್ನು ನುಂಗೋದಕ್ಕೆ ಹೋಗಿ ಅವನ ಹೊಟ್ಟೆಯೊಳಗೆ ಸೇರಿಬಿಡುತ್ತೆ. ಇನ್ನು ಈ ದುಂಬಿ ಕಮಲದ ಪರಿಮಳದಿಂದ ಆಕರ್ಷಿತವಾಗಿ ವಿಶಾಲವಾಗಿ ಅರಳಿಕೊಂಡಿರತಕ್ಕಂತಹ ಕಮಲದ ಒಳಗೆ ಸೇರಿಕೊಂಡು ಆ ಮಧುವನ್ನು ಹೀರುವಾಗ ಸಂಜೆಯಾಗಿಬಿಡುತ್ತೆ, ಕಮಲ ಮುಚ್ಚಿಕೊಂಡು ಬಿಡುತ್ತೆ. ಆಗ ಒಳಗಿರುವ ದುಂಬಿ ಆಲೋಚಿಸುತ್ತೆ, ನಾಳೆ ಬೆಳಿಗ್ಗೆ ಕಮಲ ಅರಳುತ್ತೆ, ಹೊರಗೆ ಹಾರಿ ಹೋಗುತ್ತೇನೆ ಅಂತ. ಆದರೆ ಅದೇ ರಾತ್ರಿ ಆ ಕೊಳಕ್ಕೆ ಕೆಲವು ಆನೆಗಳು ಬಂದುಬಿಟ್ಟವು, ಜಲಕ್ರೀಡೆ ಆಡಿದವು, ಆ ಕಮಲದ ಗಿಡಗಳನ್ನು ಕಿತ್ತು ದಡದ ಮೇಲೆ ಎಸೆದವು, ಹೊರಟು ಹೋಗಿಬಿಟ್ಟು. ಬೆಳಗಾಯಿತು, ಸೂರ್ಯೋದಯವಾಯಿತು, ಆದರೆ ಕಮಲ ಮಾತ್ರ ಅರಳಲೇ ಇಲ್ಲ, ದುಂಬಿ ಹೊರಗೆ ಬರಲೇ ಇಲ್ಲ. ಅಲ್ಲೇ ಅದು ನಾಶವಾಯಿತು ಅಂತ ಹೇಳಬೇಕಾಗೇ ಇಲ್ಲ. ಹೀಗೆ ಈ ಒಂದೊಂದು ಜೀವಿಯು ಒಂದೊಂದೇ ಇಂದ್ರಿಯದ ಚಪಲದಿಂದ ಆಕರ್ಷಿತವಾಗಿ ಮೃತ್ಯುವನ್ನು ಅಪ್ಪುವಾಗ ಇನ್ನು ಈ 5 ಇಂದ್ರಿಯಗಳು ಸಮಾನವಾಗಿ ಪಟುತರವಾಗಿರುವಂತಹ ಮನುಷ್ಯನ ಗತಿ ಏನು ಅಂತನ್ನುವ ಪ್ರಶ್ನೆಯನ್ನು ಹಾಕುತ್ತೆ ವಿವೇಕ ಚೂಡಾಮಣಿ. ಆದ್ದರಿಂದ ಮನಸ್ಸನ್ನು ಚಂಚಲಗೊಳಿಸಿ ಏಕಾಗ್ರತೆಯನ್ನು ನಾಶ ಮಾಡುವಂತಹ ಈ ಇಂದ್ರಿಯಗಳ ಚಪಲವನ್ನು ನಿಗ್ರಹಿಸಬೇಕಾಗತ್ತೆ ಪರಬ್ರಹ್ಮೋಪಾಸನೆ ಮಾಡತಕ್ಕಂಥವನು. ಇನ್ನೊಂದು ಅಂಶ ಯಾವುದು ಅಂತಂದ್ರೆ ಸರ್ವತ್ರ ಸಮಬುದ್ಧಿ. ಸರ್ವ ವಿಷಯದಲ್ಲೂ ಸಮಬುದ್ಧಿಯಿಂದಿರಬೇಕಾದ್ದು ಬಹಳ ಮುಖ್ಯ. ಯಾಕೆ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ, ಸಮತ್ವವೇ ಯೋಗ ಅಂತ ಶ್ರೀಕೃಷ್ಣ ಈ ಹಿಂದೆ ಹೇಳಿದ್ದ. ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಶೀತ ಉಷ್ಣ, ಇದೇ ಮೊದಲಾದಂತಹ ದ್ವಂದ್ವಗಳು ನಮ್ಮ ಮನಸ್ಸನ್ನು ಕುಲಕಾಡಿ ಬಿಡುತ್ತವೆ. ನಮ್ಮ ಮನಸ್ಸು ಸುಖ ಬಂದಾಗ ಹಿಗ್ಗಿ ಮೇಲೇರುತ್ತೆ, ದುಃಖ ಬಂದಾಗ ಕುಗ್ಗಿ ಕೆಳಗಿಳಿದು ಬಿಡುತ್ತೆ, ಲಾಭವಾದಾಗ ಹಿಗ್ಗಿ ಹೀರೆಕಾಯಿ ಆಗುತ್ತೆ, ನಷ್ಟವಾದಾಗ ತಗ್ಗಿ ಸೋರೆಕಾಯಿ ಆಗುತ್ತೆ. ಈ ರೀತಿ ಯಾವಾಗ ಈ ದ್ವಂದ್ವಕ್ಕೆ ಒಳಗಾಗಿ ನಮ್ಮ ಮನಸ್ಸು ಡೋಲಾಯಮಾನವಾಗಿ ಇದ್ದು ಬಿಟ್ರೆ ಅಲ್ಲಿ ಸಮತ್ವವನ್ನು ನೆಲೆಗೊಳಿಸುವುದು ಹೇಗೆ? ಆದ್ರಿಂದ ಜೀವನದಲ್ಲಿ ಎದುರಾಗತಕ್ಕಂತಹ ದ್ವಂದ್ವಗಳನ್ನು ಸಮಬುದ್ಧಿಯಿಂದ ಕಂಡು ಮನಸ್ಸಿನ ಸಮತೋಲವನ್ನ ಕಾಪಾಡಿಕೊಳ್ಳಬೇಕು. ಅಲ್ಲದೆ ಸರ್ವತ್ರ ಸಮಬುದ್ಧಿ ಅಂತ ಹೇಳಿದ್ರೆ ಸರ್ವಜೀವರನ್ನು ಆತ್ಮಭಾವದಿಂದ ಕಾಣುವುದರ ಮೂಲಕ ಸಮದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ಅಂತನ್ನೋದು ಇನ್ನೊಂದು ಅರ್ಥ. ಬಡವರಾಗಲಿ, ಶ್ರೀಮಂತರಾಗಲಿ, ಪಂಡಿತರಾಗಲಿ, ಪಾಮರರಾಗಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ, ಪ್ರತಿಯೊಬ್ಬರ ಹಿನ್ನೆಲೆಯಲ್ಲಿಯೂ ಇರುವಂಥದ್ದು ಮಾತ್ರ ಅದೇ ಚೈತನ್ಯ, ಅದೇ ಸಚಿದಾನಂದ ಸ್ವರೂಪಿಯಾದ ಪರಬ್ರಹ್ಮ ವಸ್ತುವೆ. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಯಸ್ತು ಸರ್ವಾಣಿ ಭೂತಾನ್ಯಾತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಶೋಕ ಏಕತ್ವಮನುಪಶ್ಯತಃ. ಯಾರು ಸರ್ವಜೀವರನ್ನು ತನ್ನ ಆತ್ಮವೇ ಅಂತ ಅರಿತಾನೋ ಅವನಿಗೆ ಮೋಹವೆಲ್ಲಿಯದು, ಶೋಕವೆಲ್ಲಿಯದು ಅಂತ. ನಾವು ಶೋಕಕ್ಕೆ ಗುರಿಯಾಗೋದು ಯಾವಾಗ ಅಂದ್ರೆ ಮೋಹವನ್ನು ಬೆಳೆಸಿಕೊಂಡಾಗ. ಇವರು ನಮ್ಮವರು, ಅವರು ಪರಕೀಯರು ಅಂತ ಹೇಳ್ತಕ್ಕಂಥ ದೃಷ್ಟಿ ಯಾವಾಗ ಇರುತ್ತೆ ಅಂತಂದ್ರೆ ನಮ್ಮ ಬುದ್ಧಿಯಲ್ಲಿ ಭ್ರಮೆ ಸೇರಿಕೊಂಡಿರುವಾಗ. ಆದರೆ ವಿವೇಕವನ್ನು ಉಪಯೋಗಿಸಿ
ಈ ಭ್ರಮೆಯನ್ನು ಹೋಗಲಾಡಿಸಿಕೊಂಡಾಗ ತಾರತಮ್ಯ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ದೂರವಾಗಿ ಸಮತ್ವ ದೃಷ್ಟಿ ಉತ್ಪನ್ನವಾಗುತ್ತೆ. ಆಗ ಮಾತ್ರ ಯಾವ ಆತ್ಮವನ್ನು ನಾವು ನಮ್ಮ ಹೃದಯದಲ್ಲಿ ಕಾಣಬೇಕಾಗಿದೆಯೋ ಅದೇ ಆತ್ಮವನ್ನ ಸರ್ವರಲ್ಲಿಯೂ ಕಾಣುವಂತಹ ಸಾಮರ್ಥ್ಯ ಬರುತ್ತೆ. ಬಳಿಕ ಇನ್ನೊಂದು ಅಂಶವನ್ನು ಹೇಳ್ತಾನೆ ಶ್ರೀಕೃಷ್ಣ. ಬ್ರಹ್ಮೋಪಾಸನೆ ಮಾಡತಕ್ಕಂತಹ ಮನುಷ್ಯ ಸರ್ವ ಜೀವರ ಹಿತದಲ್ಲಿ ನಿರತನಾಗಿರಬೇಕು ಅಂತ. ಅಂದ್ರೆ ಸರ್ವ ಜೀವರಿಗೂ ಕಾಲಕಾಲಕ್ಕೆ ಊಟ ವಸತಿಗಳನ್ನು ಒದಗಿಸಿಕೊಡ್ತಾನೆ ಅಂತ ಹೀಗೆ ಅರ್ಥ ಅಲ್ಲ. ಸರ್ವ ಜೀವರಿಗೂ ತ್ರಿಕರಣಪೂರ್ವಕವಾಗಿ ಯಾವ ಹಿಂಸೆಯನ್ನು ಮಾಡದೆ ಎಲ್ಲರನ್ನೂ ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟು ಬಿಡತಕ್ಕಂಥದ್ದೇ ಸರ್ವಭೂತ ಹಿತದಲ್ಲಿ ರತವಾಗಿರುವುದು ಅಂತ ಅರ್ಥ. ಸರ್ವರ ಶ್ರೇಯಸ್ಸಿಗೆ ಪ್ರಾರ್ಥಿಸಿಕೊಳ್ತಾ ಸರ್ವರಿಗೂ ಶುಭ ಕೋರ್ತಕ್ಕಂಥದ್ದು ಕೂಡ ಸರ್ವಭೂತ ಹಿತದಲ್ಲಿ ನಿರತನಾಗತಕ್ಕಂಥದ್ದು ಅಂತಲೇ ಅರ್ಥ. ಈ ಸಾಧನೆಯ ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ಏನು ಅಂತಂದ್ರೆ, ಯಾವಾಗ ನಾವು ಸರ್ವರ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿಕೊಳ್ತೇವೋ ಮತ್ತು ಸರ್ವರಿಗೂ ಶುಭವನ್ನೇ ಕೋರ್ತೇವೋ ಆಗ ಪ್ರತಿಯಾಗಿ ಸರ್ವ ಜೀವರ ಕಡೆಯಿಂದ ಸರ್ವ ದಿಕ್ಕುಗಳಿಂದಲೂ ಕೂಡ ಆ ಶುಭ ಅಂತ ಹೇಳ್ತಕ್ಕಂಥದ್ದು ನಮ್ಮ ಕಡೆಗೆ ಬರುತ್ತವೆ, ಹರಿದುಕೊಂಡು ಬರುತ್ತವೆ. ಆ ಶುಭಾಶಯಗಳು, ಆ ಎಲ್ಲ ಜೀವಿಗಳ ಶುಭಾಶಯಗಳು ನಮ್ಮೆಡೆಗೆ ಹರಿದುಕೊಂಡು ಬರುತ್ತವೆ. ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಮುಂದೆ ನಾವು ಯಾವ ಸರ್ವವ್ಯಾಪಿಯಾದ ಪರಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದೆಯೋ ಅದೇ ಪರಬ್ರಹ್ಮ ವಸ್ತು ಸರ್ವಜೀವರಲ್ಲೂ ಆವಿರ್ಭವಿಸಿರೋದನ್ನ ಈಗಿನಿಂದಲೇ ಭಾವಿಸಿ ಪ್ರೀತಿ ವಿಶ್ವಾಸಗಳನ್ನು ತಾಳಬೇಕಾದ್ದು, ಮೈತ್ರಿ ಭಾವದಿಂದ ಇರಬೇಕಾದ್ದು ತುಂಬ ಅವಶ್ಯಕ. ಆದ್ದರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ಬ್ರಹ್ಮೋಪಾಸನೆ ಮಾಡುವವರು ಸರ್ವ ಜೀವರ ಹಿತದಲ್ಲಿ ನಿರತನಾಗಿರಬೇಕು ಅಂತ. ಇಲ್ಲಿ ಶ್ರೀಕೃಷ್ಣ ಆ ಅವ್ಯಕ್ತ ಪರಬ್ರಹ್ಮದ ಸ್ವರೂಪ ವರ್ಣನೆಯನ್ನ ಹಾಗೂ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಬೇಕಾದಂತಹ ಸಾಧನಾ ವಿನ್ಯಾಸವನ್ನ ವರ್ಣಿಸಿದಾಗ ಅದು ಎಷ್ಟು ಕಷ್ಟಕರವಾದ ಕೆಲಸ ಅಂತನ್ನುವ ಭಾವನೆ ನಮ್ಮಲ್ಲಿ ಈಗ ಉಂಟಾಗಿರಬಹುದು. ಅದು ಅತ್ಯಂತ ಕಷ್ಟಕರವಾದ ಕೆಲಸ ಅಂತ ಹೇಳ್ತಕ್ಕಂಥ ಭಾವನೆ ಉಂಟಾದರೆ ಅದು ಸರಿಯಾದ್ದೇ. ಯಾಕೆಂದ್ರೆ ಶ್ರೀಕೃಷ್ಣನ ಉದ್ದೇಶವೂ ಕೂಡ ಅದು ಅತ್ಯಂತ ಕಷ್ಟದ ಕೆಲಸ ಅನ್ನುವ ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ತಕ್ಕಂಥದ್ದೇ ಆಗಿದೆ. ಈ ಮಾತು ನಮಗೆ ಅವನ ಮುಂದಿನ ವಾಣಿಯಿಂದ ಸ್ಪಷ್ಟವಾಗುತ್ತೆ. ಅವನು ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅವ್ಯಕ್ತ ಬ್ರಹ್ಮದಲ್ಲಿ ಆಸಕ್ತವಾದ ಮನಸ್ಸುಳ್ಳವರಿಗೆ ಕ್ಲೇಶ ಅಂದ್ರೆ ದುಃಖ ಅಧಿಕತರವಾಗಿರುತ್ತೆ. ಯಾಕೆ ಅಂದ್ರೆ ಅವ್ಯಕ್ತ ಬ್ರಹ್ಮವನ್ನ ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಮಾರ್ಗ ಅತ್ಯಂತ ಕಠಿಣವಾದದ್ದು ಅಂತ. ಇಲ್ಲಿ ಶ್ರೀಕೃಷ್ಣ ತಾನು ಹೇಳಬೇಕೆಂದಿರುವ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅವ್ಯಕ್ತ ಬ್ರಹ್ಮವನ್ನ ಅಂದ್ರೆ ನಿರಾಕಾರ ಬ್ರಹ್ಮವನ್ನ ಅಂದ್ರೆ ಪರಬ್ರಹ್ಮವನ್ನ ಉಪಾಸನೆ ಮಾಡುವವರು ಕೊನೆಗೆ ನನ್ನನ್ನೇ ಹೊಂದೋದಾದರೂ ಆ ಮಾರ್ಗ ಅತ್ಯಂತ ಕಠಿಣ ಅಂತ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಈಗ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲೊಂದು ಸಮಸ್ಯೆಯ ಪರಿಸ್ಥಿತಿ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯವಿದೆ. ಏನು ಅಂತಂದ್ರೆ, ಸಗುಣ ಬ್ರಹ್ಮೋಪಾಸನೆ ಮಾಡತಕ್ಕಂತಹ ಭಕ್ತರು ತಮ್ಮ ಮಾರ್ಗವೇ ಸರಿಯಾದ್ದು, ನಿರ್ಗುಣೋಪಾಸನೆ ಸೂಕ್ತವಾದ ಮಾರ್ಗವಲ್ಲ, ಶ್ರೀಕೃಷ್ಣನೇ ಅದನ್ನು ಸ್ಪಷ್ಟಪಡಿಸಿದ್ದಾನೆ ಅಂತನ್ನುವ ವಾದವನ್ನು ಮುಂದೊಡ್ಡುವ ಸಂಭವವಿದೆ. ಜನರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಕೊಳ್ಳೋದೆಲ್ಲ ಹೀಗೆಯೇ.
ಭಿನ್ನಾಭಿಪ್ರಾಯವನ್ನ ಹುಟ್ಟಿಸಿಕೊಂಡು ಅಥವಾ ಭಿನ್ನಾಭಿಪ್ರಾಯ ಹುಟ್ಟಿ ಮುಷ್ಟಿ ಇತ್ಯಾದಿಗೆ ಕಾರಣವಾಗತಕ್ಕಂತಹದ್ದು. ಹೀಗೆ ಇದಕ್ಕೆ ಭಗವಂತ ಕಾರಣನಲ್ಲ, ಜನರ ಬುದ್ಧಿದೋಷವೇ ಕಾರಣ. ಶ್ರೀಕೃಷ್ಣ ನಿರ್ಗುಣ ಬ್ರಹ್ಮೋಪಾಸನೆ ಅಂತ ಹೇಳ್ತಕ್ಕಂತಹದ್ದು ಶರೀರ ಉಳ್ಳವರಿಗೆ, ಅಂದ್ರೆ ಶರೀರಾಭಿಮಾನಿಗಳಿಗೆ ಅತ್ಯಂತ ಕಷ್ಟಕರವಾದ ಮಾರ್ಗ ಅಂತ ಹೇಳಿದಾನೆಯೇ ಹೊರತು ಅದು ಅಸಾಧ್ಯ ಅಂತ ಹೇಳ್ತಕ್ಕಂತಹ ಮಾತನ್ನು ಅವನು ಹೇಳಿಲ್ಲ. ಆದರೆ ಕಷ್ಟಕರವಾದ ಮಾರ್ಗ ಅನ್ನೋದೇನೋ ನಿಜವೇ. ತುಳಸಿದಾಸರು ಹೇಳ್ತಾರೆ, ಅವ್ಯಕ್ತದ ಉಪಾಸಕರನ್ನ ಭಗವಂತ ವಿವೇಕಿಯಾದ ಹಿರಿಯ ಮಗುನನ್ನ ಹೇಗೋ ಹಾಗೆ ನೋಡಿಕೊಳ್ತಾನೆ, ಆದರೆ ಭಕ್ತನನ್ನ ಭಗವಂತ ಕಿರಿಯ ಮಗುವನ್ನ ಹೇಗೆ ನೋಡಿಕೊಳ್ಬೇಕು ಆ ರೀತಿಯಲ್ಲಿ ಕೈ ಹಿಡಿದು ನಡೆಸ್ತಾನೆ ಅಂತ. ಕಬೀರದಾಸರು ಹೇಳ್ತಾರೆ, ನಿರಾಕಾರ ನನ್ನ ತಂದೆ, ಸಾಕಾರ ನನ್ನ ತಾಯಿ ಅಂತ. ಅಂದ್ರೆ ಏನು ಹೇಳಿದಾಗುತ್ತೆ? ಇದರ ಅರ್ಥ ಏನು ಹೇಳಿದಾಗುತ್ತೆ? ತಂದೆ ಎಷ್ಟು ಕಠಿಣನೋ ಆ ನಿರಾಕಾರದ ಸಾಧನೆ, ಅದರ ಪ್ರಾಪ್ತಿ ಅದು ಕೂಡ ಅಷ್ಟೇ ಕಠಿಣ. ತಾಯಿ ಎಷ್ಟು ಸುಲಭಳೋ ಅಷ್ಟೇ ಸುಲಭ ಈ ಭಕ್ತಿಯೋಗ ಅಂತ. ಹೀಗೆ ನಿರ್ಗುಣೋಪಾಸನೆ ಸಗುಣೋಪಾಸನೆಗಳೆರಡೂ ಸೂಕ್ತವಾದ ಮಾರ್ಗಗಳೇ ಹೌದಾದರೂ ಕೂಡ ದೇಹಧಾರಿಯಾದವರಿಗೆ, ಅಂದ್ರೆ ದೇಹಾಭಿಮಾನ ಉಳ್ಳವರಿಗೆ, ದೇಹದ ಸುಖ ದುಃಖವೇ ಯಾರಿಗೆ ಹೆಚ್ಚಾಗಿರುತ್ತೋ ಅವರಿಗೆ ನಿರ್ಗುಣೋಪಾಸನೆ ಅತ್ಯಂತ ಕಷ್ಟಕರ ಅಂತ ತಿಳಿದುಕೊಳ್ಬೇಕು. ಯಾಕೆಂದ್ರೆ ದೇಹ ಭಾವನೆ ಇರುವವರಿಗೆ ಭೋಗಲಾಲಸೆ ತಪ್ಪೋದಿಲ್ಲ. ಭೋಗಲಾಲಸೆ ಇರುವವರಿಗೆ ಸೋಹಂ ಅಹಂ ಬ್ರಹ್ಮಾಸ್ಮಿ ಹಾಸ್ಯಾಸ್ಪದ. ಇಲ್ಲಿ ಶ್ರೀಕೃಷ್ಣ ಎರಡು ಮಾರ್ಗಗಳ ಕುರಿತಾಗಿ ಹೇಳೋದು ಕಂಡು ಬರುತ್ತೆ. ಒಂದು ಭಕ್ತಿ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ. ಈಗ ಯಾವ ಮಾರ್ಗ ಯಾರಿಗೆ ಅನ್ನೋದನ್ನು ಅವರವರೇ ನಿರ್ಧಾರ ಕಂಡುಕೊಳ್ಬೇಕು. ಜ್ಞಾನ ಮಾರ್ಗದ ಮೂಲಕ ವೇಗವಾಗಿ ಸಾಗಿ ಪರಬ್ರಹ್ಮದ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಡ್ತೇನೆ ಅಂತ ಮುನ್ನುಗ್ಗುವವನು ಮೊದಲು ತನ್ನ ಶರೀರಾಭಿಮಾನ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದನ್ನು ನೋಡಿಕೊಳ್ಬೇಕು. ಅದಕ್ಕೆ ಶ್ರೀಕೃಷ್ಣ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಅಂತ. ಅಂದ್ರೆ ಜ್ಞಾನ ಮಾರ್ಗವನ್ನ ಅವಲಂಬಿಸುವವರಿಗೆ ಕ್ಲೇಶ ಅಂದ್ರೆ ದುಃಖ, ಕಷ್ಟ ಅಧಿಕತರ ಅಂತ. ಯಾಕೆ? ಈ ದೇಹ ಅಂತ ಹೇಳ್ತಕ್ಕಂಥದ್ದು ಇರುವವರಿಗೆ ದೇಹಾಭಿಮಾನ ಅನ್ನೋದು ಇದ್ದೇ ಇರುತ್ತದಲ್ಲ. ಸತ್ವ ರಜಸ್ಸು ತಮೋ ಗುಣಗಳಿಂದ ಕೂಡಿದಂತಹ ಈ ದೇಹ ಮನಸ್ಸುಗಳು ಮನುಷ್ಯನನ್ನ ಈ ಇಂದ್ರಿಯ ಗಮ್ಯವಾದಂತಹ ಈ ಲೋಕಕ್ಕೆ ಕಟ್ಟಿ ಬಿಗಿದಿಟ್ಟಿದೆ. ಈ ಮಾಯಾಪಾಶವನ್ನ ಹರಿದು ಇಂದ್ರಿಯಾತೀತವಾದ ಪರಬ್ರಹ್ಮದ ಸ್ಥಿತಿಗೆ ಏರಬೇಕಾದ್ರೆ ಅದು ಸುಲಭದ ಮಾತಾಯ್ತೇನೋ? ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹಿಂದೆ ಹೇಳಿದ್ದುಂಟು, ದೈವೀ ಶೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಮ ಮಾಯಾ ದುರತ್ಯಯ. ಸತ್ವರಜಸ್ತಮೋ ಗುಣಗಳೆಂಬ ತ್ರಿಗುಣಗಳಿಂದ ಕೂಡಿದ ಈ ನನ್ನ ಮಾಯೆಯನ್ನ ಅತಿಕ್ರಮಿಸಿ ಹೋಗತಕ್ಕಂತಹ ಕೆಲಸ ಅತ್ಯಂತ ದುಷ್ಕರ ಅಂತ. ಈ ಕುರಿತಾಗಿ ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾ ಇದ್ರು. ಆ ಕತೆ ನಿಮ್ಮಲ್ಲಿ ಹಲವಾರು ಜನರಿಗೆ ಆಗಲೇ ಗೊತ್ತಿದೆ, ಹೊಸಬರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಕಾರಣದಿಂದ ಹೇಳ್ತಾ ಇದ್ದೇನೆ. ಒಮ್ಮೆ ನಾರದ ಶ್ರೀಕೃಷ್ಣನನ್ನ ಕೇಳ್ಕೊಳ್ತಾನೆ, ಕೃಷ್ಣ ನನಗೊಮ್ಮೆ ನಿನ್ನ ಮಾಯೆಯನ್ನ ತೋರಿಸ್ಕೊಡ್ತೀಯಾ? ಅದನ್ನು ನೋಡ್ಬೇಕು ಅಂತ ಆಸೆಯಾಗಿದೆ ಅಂತ. ನಾರದ ಯಾತಕ್ಕಾದ್ರೂ ಹಾಕಿ ಕೇಳಿದ್ನೋ ಗೊತ್ತಿಲ್ಲ. ಬಹುಶಃ ತಾನು ಹೇಗಿದ್ರೂ ಮಾಯೆಯನ್ನು ಮೀರಿದವನು, ಕೃಷ್ಣನ ಮಾಯೆ ತನ್ನನ್ನೇನೋ ಮಾಡಲಾರದು ಅಂತನೋ ಭಾವನೆ ಇರಬಹುದೋ ಏನೋ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಆಗ್ಲಿ ಸಕಾಲದಲ್ಲಿ ತೋರಿಸ್ತೇನೆ ಅಂತ. ಒಂದಾನೊಂದು ದಿನ ಶ್ರೀಕೃಷ್ಣ ನಾರದನೊಂದಿಗೆ ವಾಯು ಸೇವನೆ ಮಾಡ್ತಾ ಒಂದಾನೊಂದು ಕಾಡಿನ ಮಾರ್ಗವಾಗಿ ಬರ್ತಾನೆ. ಅಲ್ಲಿ ಶ್ರೀಕೃಷ್ಣ ನಾರದನಿಗೆ ಹೇಳ್ತಾನೆ, ನಾರದ ಬಾಯಾರಿಕೆಯಾಗಿದೆ, ಸ್ವಲ್ಪ ನೀರು ತೆಗೆದುಕೊಂಡು ಬರ್ತೀಯಾ ಅಂತ. ನಾರದ ತಕ್ಷಣ ನೀರಿಗಾಗಿ ಹೊರಡ್ತಾನೆ. ಅಲ್ಲೇ ಕಾಡಿನ ಅಂಚಿನಲ್ಲಿ
ಒಂದು ಹಳ್ಳಿ. ಆ ಹಳ್ಳಿಯಲ್ಲಿನ ಒಂದು ಮನೆಗೆ ಹೋಗಿ ನಾರದ ಬಾಗಿಲು ತಟ್ತಾನೆ. ಬಾಗಿಲು ತೆರೆಯಿತು. ಒಬ್ಬಳು ಯುವತಿ, ಸುಂದರಿಯಾದಂಥ ಯುವತಿ ಬಾಗಿಲು ತೆರೆದು ಕೇಳ್ತಾಳೆ, ಏನ್ ಬೇಕು ಅಂತ. ಈಗ ನಾರದ ಏನ್ ಹೇಳಬೇಕಾಗಿತ್ತು? ಸ್ವಲ್ಪ ನೀರು ಬೇಕು ಅಂತ ಅಲ್ವೇ? ಆದರೆ ಆ ಯುವತಿಯ ಮನಮೋಹಕ ರೂಪ, ಅವಳ ಸುಂದರವಾದ ಮೈಕಟ್ಟು, ಅವಳು ತನ್ನ ಮೃದು ಮಧುರವಾದ ಕಂಠದಿಂದ ಏನು ಬೇಕು ಅಂತ ಕೇಳಿದ ರೀತಿ, ಇವುಗಳನ್ನೆಲ್ಲ ಕಂಡು ನಾರದ ನೀರು ಕೇಳೋದನ್ನ ಮರ್ತೇ ಬಿಟ್ಟು ನೀನು ಬೇಕು ಅಂದ. ನನಗೆ ನಿನ್ನ ಮೇಲೆ ಪ್ರೇಮ ಉಂಟಾಗಿದೆ, ನೀನು ನನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ದ. ಅದಕ್ಕೆ ಆ ಯುವತಿ ಹೇಳ್ತಾಳೆ, ನನ್ನ ತಂದೆ ಒಪ್ಪಿದ್ರೆ ಆಗ್ಬಹುದು ಅಂತ. ನಾರದನಿಗೆ ಬಹಳ ಸಂತೋಷವಾಗುತ್ತೆ. ಹುಡುಗಿಯ ತಂದೆಯನ್ನು ಕೇಳ್ತಾನೆ. ಆ ತಂದೆಯೂ ಕೂಡ ಒಪ್ಪಿಕೊಳ್ತಾನೆ. ಮದುವೆಯೂ ಆಗಿಯೇ ಹೋಯ್ತು. ನಾರದ ಅಲ್ಲೇ ಸಂಸಾರ ಹೂಡ್ದ. ಕೆಲವು ವರ್ಷಗಳು ಕಳೆದವು. ಸುಮಾರು 12 ವರ್ಷಗಳೇ ಸಂದುವು. ನಾರದನಿಗೆ ಈಗ 2 ಮಕ್ಕಳಾಗಿವೆ. ಹೆಂಡತಿ ಮಕ್ಕಳೊಂದಿಗೆ ನಾರದ ಆನಂದದಿಂದ ಇದ್ದಾನೆ. ಅಂದಿಗೆ ಅದೇ ಸುಖ, ಇಂದಿಗೆ ಇದೇ ಸುಖ. ಆದರೆ ಒಂದು ವರ್ಷ, ಯಾವುದೋ ಒಂದು ವರ್ಷ ವಿಪರೀತ ಮಳೆ ಹೊಡೆದು ಭಯಂಕರ ಪ್ರವಾಹ ಉಕ್ಕಿ ಬಂತು. ಎಲ್ಲೆಲ್ಲೂ ನೀರು. ನಾರದನ ಮನೆಯೊಳಗೂ ನೀರು. ನೀನು ನೀರಿಗಾಗಿ ಬಂದವನು ಅನ್ನೋದು ನೆನಪಿದೆಯೇ ನಿನಗೆ ಅಂತ ಕೇಳು ಹಾಗೆ ಈ ನೀರು ಅವನ ಮನೆಯೊಳಗೂ ನುಗ್ಗಿದೆ. ಈಗ ನಾರದ ತನ್ನನ್ನು, ತನ್ನ ಹೆಂಡತಿ ಮಕ್ಕಳನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ನಾರದ ತನ್ನ ಮಕ್ಕಳೆರಡನ್ನೂ ಭುಜದ ಮೇಲೆ ಇಟ್ಕೊಂಡು, ಹೆಂಡತಿಯನ್ನು ಕರೆದುಕೊಂಡು ನೆರೆ ನೀರನ್ನು ದಾಟಿ ಎತ್ತರದ ಪ್ರದೇಶಕ್ಕೆ ಹೊರಟಿದ್ದಾನೆ. ಆದರೆ ಈ ನಡುವೆ ಒಂದು ಪ್ರಬಲವಾದ ಅಲೆ ಬಂದು ಅವನ ಹೆಂಡತಿಯನ್ನು ಕೊಚ್ಚಿಕೊಂಡು ಹೊರಟು ಹೋಯಿತು. ನಾರದನಿಗೆ ಬಹಳ ದುಃಖವಾಯಿತು. ಈ 2 ಮಕ್ಕಳನ್ನಾದರೂ ಕಾಪಾಡಿಕೊಳ್ಳೋಣ ಅಂತ ಯೋಚಿಸ್ತಾನೆ. ಆದರೆ ಅಷ್ಟೊತ್ತಿಗೆ ಇನ್ನೊಂದು ಭಯಂಕರವಾದ ಅಲೆ ಬಂದು ಅವನ ಭುಜಗಳ ಮೇಲಿದ್ದಂತಹ ಒಂದು ಮಗುವನ್ನು ಸೆಳೆದುಕೊಂಡು ಹೋಯಿತು. ನಾರದನಿಗೆ ಮತ್ತಷ್ಟು ದುಃಖವಾಯಿತು. ಆದರೆ ಅವನ ದುಃಖ ಅಷ್ಟಕ್ಕೆ ನಿಲ್ಲುವಂತಿರಲಿಲ್ಲ. ಗಾಳಿ ಮಳೆ ಅಧಿಕವಾಗಿ ಬಿಟ್ಟಿದೆ. ಈಗ ಮತ್ತೂ ಒಂದು ಭಯಂಕರ ಅಲೆ ಎದ್ದು ನಾರದನ ಭುಜದ ಮೇಲಿದ್ದಂತಹ ಮತ್ತೊಂದು ಮಗುವನ್ನು ಕೂಡ ಸೆಳೆದುಕೊಂಡು ಹೊರಟೋಯ್ತು. ನಾರದ ತನ್ನ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ತನ್ನ ದುರ್ಗತಿಗಾಗಿ ದುಃಖಿಸ್ತಾ ಇರುವ ಹೊತ್ತಿಗೆ ಇನ್ನೂ ಒಂದು ದೊಡ್ಡ ಅಲೆ ಬಂದು ನಾರದನನ್ನ ಸೆಳೆದುಕೊಂಡು ಹೋಗಿ ಒಂದು ದಡದ ಮೇಲೆ ಅಪ್ಪಳಿಸಿಬಿಟ್ಟಿತು. ನಾರದ ಅಲ್ಲಿ ಬೆಪ್ಪತ್ತ ಕಡಿಯಂತೆ ಬಿದ್ದುಕೊಂಡು ಚಿಂತಿಸ್ತಾ ಇದ್ದಾನೆ. ಆಹಾ, ನನ್ನ ರತ್ನದಂತಹ ಹೆಂಡತಿ ಮಕ್ಕಳೆಲ್ಲ ಹೋಗ್ಬಿಟ್ರಲ್ಲ, ಅಯ್ಯೋ ನನ್ನ ವಿಧಿಯೇ ಅಂತ ಅಳ್ತಾ ಇದ್ದಾನೆ. ಮಾಯೆಗೆ ಸಿಕ್ಕಿದರೆ ಬಾಯಿ ಬಿಟ್ಟುಕೊಂಡು ಅಳೋದು ಹೇಗೆ ಅಂದ್ರೆ ಹೀಗೆ. ಈ ಹೊತ್ತಿಗೆ ಸರಿಯಾಗಿ ಅಲ್ಲೇ ಸಮೀಪದಿಂದ ಒಂದು ಕರೆ ಕೇಳಿ ಬರ್ತಾ ಇದೆ. ಮೆಲುದನಿಯಿಂದ, ಮೃದುವಾಣಿಯಿಂದ ಕೇಳಿ ಬರ್ತಾ ಇದೆ, ನಾರದ ಬೇಗ ನೀರು ತೆಗೆದುಕೊಂಡು ಬಾರಪ್ಪ ಅಂತ. ನಾರದನಿಗೆ ಆಶ್ಚರ್ಯವಾಯಿತು. ಈ ನಿರ್ಜನ ಪ್ರದೇಶದಲ್ಲಿ ಯಾರಪ್ಪ ನೀರು ಕೇಳ್ತಾ ಇದ್ದಾರೆ ಅಂತ. ಅಲ್ಲದೆ ನನ್ನ ಹೆಸರು ಬೇರೆ ಹೇಳ್ತಾರೆ ಇದ್ದಾರೆ ಅಂತ. ಎದ್ದು ಅಲ್ಲೇ ಸುತ್ತಮುತ್ತ ಹುಡುಕಾಡಿ ನೋಡ್ತಾನೆ. ಆಶ್ಚರ್ಯ, ಶ್ರೀಕೃಷ್ಣ ನೀರು ಕೇಳ್ತಾ ಇದ್ದಾನೆ. ಏನಪ್ಪ ನಾರದ, ನೀರು ತೆಗೆದುಕೊಂಡು ಬಾ ಅಂತಂದ್ರೆ ಎಲ್ಲಿಗೆ ಹೋದಿಯೋ ನೀನು? ಅರ್ಧ ಗಂಟೆಯಿಂದ ನಿನಗಾಗಿ ಕಾದು ಕುಳಿತು ಸಾಕಾಯ್ತ್ಕೊಣೋ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಕೇವಲ ಅರ್ಧ ಗಂಟೆ ಆಯ್ತಂತೆ ನಾರದ ನೀರಿಗೆ ಹೋಗಿ. ಆದರೆ ಅವನು ಅಲ್ಲಿ 12 ವರ್ಷಗಳ ಕಾಲ ಸಂಸಾರ ಹೂಡಿ ಬಂದಿದ್ದಾನೆ. ಇದೇ ಮಾಯೆ. ನಾರದನಿಗೆ ಶ್ರೀಕೃಷ್ಣನ ಮಾಯೆಯ ಪರಿಚಯವಾಯಿತು. ಇಂತಹ ಬಲವತ್ತರವಾದ ಮಾಯೆಗೆ ಒಳಗಾದಂತಹ ಮನುಷ್ಯ ಮಾಯಾತೀತನಾದ ಪರಬ್ರಹ್ಮ ವಸ್ತುವನ್ನ ಕುರಿತು ಧ್ಯಾನಿಸುವ ಬಗೆ ಹೇಗೆ, ಸಾಕ್ಷಾತ್ಕರಿಸಿಕೊಳ್ಳುವ ಬಗೆ ಹೇಗೆ? ಆದ್ರಿಂದ ಶ್ರೀಕೃಷ್ಣ ಹೇಳಿದ್ದು ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ತ್ರಿಗುಣಗಳಿಂದ ಕೂಡಿದ ಈ ನನ್ನ ಮಾಯೆಯನ್ನು ಅತಿಕ್ರಮಿಸುವುದು ದುಷ್ಕರವಾದದ್ದು ಅಂತ. ಸ್ವಾಮಿ ವಿವೇಕಾನಂದರು ತಮ್ಮ ಜ್ಞಾನಯೋಗ ಅಂತ ಹೇಳ್ತಕ್ಕಂತಹ ಗ್ರಂಥದಲ್ಲಿ ಮಾಯೆಯ ಬಗ್ಗೆ ಹೇಳ್ತಾರೆ. ಮರಣವೆಂಬ ಭೀಕರ ಘಟನೆಯೊಂದು ಇದೆ.
ಪ್ರಪಂಚವೆಲ್ಲ ಮೃತ್ಯುವಿನ ಕಡೆಗೆ ಧಾವಿಸುತ್ತಿದೆ. ಪ್ರಪಂಚದಲ್ಲಿ ಪ್ರತಿಯೊಂದೂ ನಶಿಸಿ ಹೋಗುತ್ತಿದೆ. ನಮ್ಮ ಅಭಿವೃದ್ಧಿ, ಪ್ರತಿಷ್ಠೆ, ವೈಭವ, ಐಶ್ವರ್ಯ, ಪಾಂಡಿತ್ಯ ಇವೆಲ್ಲಕ್ಕೂ ಒಂದು ಅಂತ್ಯವಿದೆ. ಇವೆಲ್ಲವೂ ನಮ್ಮ ಮರಣದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ನಗರಗಳು ಆಗಿ ಹೋದುವು, ಚಕ್ರಾಧಿಪತ್ಯಗಳು ಅಳಿದು ಹೋದುವು, ಅಸಂಖ್ಯಾತ ಗ್ರಹಗಳು ಚೂರು ಚೂರಾಗಿ ಧೂಳಿ ಕಣಗಳಾಗಿ ಇತರ ಗ್ರಹಗಳ ವಾತಾವರಣಕ್ಕೆ ಸಿಕ್ಕಿ ತೇಲಾಡುತ್ತಿವೆ. ಅನಾದಿ ಕಾಲದಿಂದಲೂ ಆಗುತ್ತಿರುವುದೇ ಹೀಗೆ. ಮೃತ್ಯುವೇ ಎಲ್ಲದರ ಅಂತ್ಯ. ಜೀವನ, ಸೌಂದರ್ಯ, ಅಧಿಕಾರ, ಐಶ್ವರ್ಯ ಮತ್ತು ನಮ್ಮ ಸದ್ಗುಣಗಳು ಇವುಗಳ ಅಂತವೂ ಕೂಡ ಮೃತ್ಯುವೇ. ಸಾಧು ಪುರುಷರು ಸಾಯುವರು, ಪಾಪಿಗಳು ಸಾಯುವರು, ರಾಜರು ಸಾಯುವರು, ಭಿಕಾರಿಗಳು ಸಾಯುವರು. ಎಲ್ಲರೂ ಮೃತ್ಯು ಮುಖದೆಡೆಗೆ ಹೋಗುತ್ತಿರುವರು. ಆದರೂ ಜೀವನದ ಮೇಲೆ ಎಲ್ಲರಿಗೂ ಪ್ರಚಂಡ ಆಸಕ್ತಿ. ಅಂತೂ ಏಕೋ ಏನೋ ನಮಗೆ ಗೊತ್ತಿಲ್ಲ, ನಾವೆಲ್ಲ ಜೀವನದಲ್ಲಿ ಆಸಕ್ತರಾಗಿದ್ದೇವೆ. ನಾವು ತ್ಯಾಗ ಮಾಡಲಾರೆವು. ಇದೇ ಮಾಯೆ. ತಾಯಿಯೊಬ್ಬಳು ತನ್ನ ಮಗುವನ್ನು ಅತಿ ಜಾಗರೂಕತೆಯಿಂದ ಪೋಷಿಸುತ್ತಾಳೆ. ಅವಳ ಮನಸ್ಸೆಲ್ಲ ಆ ಮಗುವಿನಲ್ಲಿದೆ, ಅವಳ ಪ್ರಾಣವೆಲ್ಲ ಆ ಮಗುವಿನಲ್ಲಿದೆ. ಮಗು ಬೆಳೆಯುತ್ತದೆ, ಮನುಷ್ಯನಾಗುತ್ತದೆ. ಆ ಮನುಷ್ಯ ಬಹುಶಃ ಒಬ್ಬ ಪಾತಕಿಯೋ ನೀಚನೋ ಆಗಿ ಪ್ರತಿದಿನ ಆ ತಾಯಿಯನ್ನು ಒದೆಯುತ್ತಾನೆ, ಹೊಡೆಯುತ್ತಾನೆ. ಆದರೂ ತಾಯಿಗೆ ಮಗನ ಮೇಲೆ ಆಸಕ್ತಿ. ಅವಳು ಅದನ್ನು ಪುತ್ರ ಪ್ರೇಮ ಎಂದು ಭಾವಿಸುತ್ತಾಳೆ. ಆದರೆ ಅದು ಪ್ರೇಮವಲ್ಲ, ಅದು ಕೇವಲ ಮೋಹ. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಅವಳು ಅದರಿಂದ ಪಾರಾಗಲು ಸಾಧ್ಯವಿಲ್ಲ. ತಾನಿರುವ ಬಂಧನವನ್ನು ಮೀರಿ ಹೋಗಲು ಅಸಾಧ್ಯ ಎಂಬುದನ್ನು ಅವಳು ಅರಿಯಳು. ಇದೇ ಮಾಯೆ. ನಾವೆಲ್ಲ ಮಾಯಾ ಜಿಂಕೆಯನ್ನು ಹಿಂಬಾಲಿಸುತ್ತಿದ್ದೇವೆ. ಪ್ರತಿಯೊಬ್ಬನೂ ತನಗೆ ಅದು ಸಿಕ್ಕುವುದೆಂದೇ ಭಾವಿಸುತ್ತಾನೆ. ಪ್ರತಿಯೊಬ್ಬ ಬುದ್ಧಿವಂತನೂ ತಾನು ಗೆಲ್ಲುವ ಸಂಭವವಿದೆ ಎಂದು ಭಾವಿಸಿಯೇ ಅದಕ್ಕಾಗಿ ಹೋರಾಡುತ್ತಾನೆ. ಇದೇ ಮಾಯೆ. ನಮ್ಮ ಪ್ರಪಂಚದಲ್ಲಿ ಹಗಲು ರಾತ್ರಿ ಮೃತ್ಯು ಸಂಚರಿಸುತ್ತಿದೆ. ಆದರೂ ನಾವು ಮಾತ್ರ ಶಾಶ್ವತವಾಗಿ ಬಾಳುವವರು ಎಂದು ಭಾವಿಸುತ್ತೇವೆ. ಧರ್ಮರಾಯನನ್ನು ಒಬ್ಬ ಯಕ್ಷ ಕೇಳುತ್ತಾನೆ, ಈ ಪ್ರಪಂಚದಲ್ಲಿ ಅತ್ಯಂತ ವಿಚಿತ್ರವಾದ ವಿಷಯ ಯಾವುದು ಅಂತ. ಅದಕ್ಕೆ ಧರ್ಮರಾಯ ಹೇಳುತ್ತಾನೆ, ಪ್ರತಿದಿನವೂ ನಮ್ಮ ಸುತ್ತಮುತ್ತ ಜನ ಸಾಯುತ್ತಿರುವುದು ಕಂಡುಬರುತ್ತಿದೆ. ಆದರೂ ಮನುಷ್ಯ ತಾನು ಮಾತ್ರ ಸಾಯುವುದಿಲ್ಲ ಎಂದು ಭಾವಿಸುತ್ತಾನೆ ಎಂದು. ಇದೇ ಮಾಯೆ. ಪ್ರಾಣಿಗಳು ಸಸ್ಯಗಳ ಮೇಲೆ ಜೀವಿಸುತ್ತವೆ, ಮನುಷ್ಯ ಪ್ರಾಣಿಗಳ ಮೇಲೆ ಜೀವಿಸುತ್ತಾನೆ. ಅತಿ ಹೀನವಾದುದೆಂದರೆ ಮನುಷ್ಯರ ಮೇಲೆ ಜೀವಿಸುವುದು, ಬಲಾಢ್ಯನು ಬಲಹೀನನ ಮೇಲೆ ಜೀವಿಸುವುದು. ಪ್ರಪಂಚದಲ್ಲೆಲ್ಲ ಇದು ನಡೆಯುತ್ತಿದೆ. ಇದೇ ಮಾಯೆ. ಇದಕ್ಕೇನು ಪರಿಹಾರ? ಇದಕ್ಕೆ ನಾವು ಪ್ರತಿದಿನ ಹಲವು ಸಮಾಧಾನಗಳನ್ನು ಕೇಳುತ್ತಿರುತ್ತೇವೆ. ಕೊನೆಗೆ ಎಲ್ಲವೂ ಶುಭವಾಗುವುದೆಂದು ಹೇಳುತ್ತಾರೆ. ಇದು ಸಾಧ್ಯವೆಂದು ಒಪ್ಪಿಕೊಂಡರೂ ಈ ರಾಕ್ಷಸೀ ವಿಧಾನವೇ ಏತಕ್ಕೆ ಶುಭವನ್ನು ಮಾಡಬೇಕು? ಇಂತಹ ಆಸುರಿ ಮಾರ್ಗವನ್ನು ತೊರೆದು ಶುಭವನ್ನು ಶುಭದ ಮೂಲಕವೇ ಸಾಧಿಸಲು ಸಾಧ್ಯವಿಲ್ಲವೇ? ಭವಿಷ್ಯದಲ್ಲಿ ಮಾನವರ ವಂಶಜರು ಸುಖವಾಗಿರುತ್ತಾರೆ ಎನ್ನುತ್ತಾರೆ. ಆದರೆ ಈಗ ಏತಕ್ಕೆ ಇಷ್ಟೊಂದು ಕಷ್ಟವಿರಬೇಕು? ಇದಕ್ಕೆ ಪರಿಹಾರ ಇಲ್ಲ. ಇದೇ ಮಾಯೆ. ಹೀಗೆ ಸ್ವಾಮಿ ವಿವೇಕಾನಂದರು ಇನ್ನೂ ಹಲವಾರು ವಿಚಾರಗಳನ್ನು ಈ ಮಾಯೆಯ ಸಂಬಂಧವಾಗಿ ಹೇಳ್ತಾರೆ. ಇಂತಹ ಮಾಯಾ ಪ್ರಪಂಚದಲ್ಲಿ ದೇಹ ಬುದ್ಧಿಯಿಂದ ಇರತಕ್ಕಂತಹ ಮನುಷ್ಯ ಮಾಯಾತೀತನಾದ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತಂದ್ರೆ ಅದು ಕ್ಲೇಶವೇ ಸರಿ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಹಾಗಾದ್ರೆ ಈ ಮಾಯಾ ಪ್ರಪಂಚದಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ವೇ? ಪಾರಾಗೋದು ಹೇಗೆ? ಈ ಮೃತ್ಯು ಸಂಸಾರವನ್ನು ದಾಟೋದು ಹೇಗೆ? ಅದಕ್ಕೆ ಶ್ರೀಕೃಷ್ಣ
ಒಂದು ಸುಲಭ ಮಾರ್ಗವನ್ನು ಹೇಳಿಕೊಡ್ತಾ ಇದ್ದಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಆದರೆ ಯಾರು ಸರ್ವಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ನನ್ನನ್ನೇ ಶ್ರೇಷ್ಠನೆಂದು ತಿಳಿದು ಅನನ್ಯ ಯೋಗದಿಂದ ನನ್ನನ್ನೇ ಧ್ಯಾನಿಸುತ್ತ ಉಪಾಸನೆ ಮಾಡುತ್ತಾರೆಯೋ ಮತ್ತು ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗುತ್ತಾರೆಯೋ ಅಂತಹವರನ್ನು ನಾನು ಬಹಳ ಬೇಗ ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ಭಕ್ತಿಯೋಗದ ಅತ್ಯಂತ ಸುಲಭ ಸಾಧನೆಯನ್ನು ಹೇಳಿಕೊಡ್ತಾ ಇದ್ದಾನೆ. ಹಾಗೂ ಅಂತಹ ಭಕ್ತರನ್ನು ತಾನು ಅತ್ಯಂತ ಶೀಘ್ರದಲ್ಲಿಯೇ ಮೃತ್ಯು ಸಂಸಾರ ಸಾಗರದಿಂದ ಮೇಲೆತ್ತುವುದಾಗಿ ಭರವಸೆಯನ್ನೂ ಕೊಡ್ತಾ ಇದ್ದಾನೆ. ನಿಜಕ್ಕೂ ಇದು ಭಕ್ತರ ಪಾಲಿಗೆ ಆಶಾದಾಯಕವೂ ಆಗಿದೆ, ಲಾಭದಾಯಕವೂ ಆಗಿದೆ. ಇಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಭಕ್ತಿಯೋಗಾಭ್ಯಾಸದ 2 ಮುಖ್ಯಾಂಶಗಳನ್ನು ಹೇಳ್ತಾ ಇದ್ದಾನೆ. ಒಂದನೆಯದು ಸರ್ವಕರ್ಮಗಳನ್ನು ತನಗೆ ಅರ್ಪಿಸುವಂತಹದ್ದು, ಎರಡನೆಯದು ಮನಸ್ಸನ್ನು ಅವನಲ್ಲೇ ನೆಲೆಗೊಳಿಸಿ ಅನನ್ಯ ಯೋಗದಿಂದ ಅವನನ್ನು ಧ್ಯಾನಿಸುವಂತಹದ್ದು. ಸರ್ವಕರ್ಮಗಳನ್ನು ಶ್ರೀಕೃಷ್ಣನಾದಂಥ ಶ್ರೀಕೃಷ್ಣ ಭಗವಂತನಿಗೆ ಅರ್ಪಿಸೋದು ಅಂತಂದ್ರೆ ಯಾವ ಯಾವ ಕೆಲಸಗಳನ್ನ ಅಂತನ್ನುವ ಒಂದು ಪ್ರಶ್ನೆ ಹೇಳುತ್ತೆ. ಇದನ್ನು ಶ್ರೀಕೃಷ್ಣ ಈ ಹಿಂದೆಯೇ ತಿಳಿಸಿಕೊಟ್ಟಿದ್ದಾನೆ. ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಏನೇನು ಕೆಲಸಗಳನ್ನು ಮಾಡ್ತೀಯೋ, ಏನೇನು ಆಹಾರವನ್ನು ತಿನ್ನುತ್ತೀಯೋ, ಏನೇನು ಪೂಜೆಯನ್ನು ಮಾಡ್ತೀಯೋ, ಯಾವ ಯಾವ ತಪಸ್ಸನ್ನು ಆಚರಿಸ್ತೀಯೋ, ಯಾವ ಯಾವ ದಾನವನ್ನು ಮಾಡ್ತೀಯೋ ಅದೆಲ್ಲವನ್ನು ನನಗರ್ಪಿಸಿ ಬಿಡು ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ನಾವು ನಮ್ಮ ಲೌಕಿಕ ಜೀವನವನ್ನು ನಡೆಸೋದಕ್ಕಾಗಿ ಬಗೆ ಬಗೆಯ ಉದ್ಯೋಗಗಳನ್ನು ಮಾಡಬೇಕಾಗುತ್ತೆ. ಆ ಕರ್ಮಗಳನ್ನೆಲ್ಲ ನಾವು ಸ್ವಾಭಿಮಾನದಿಂದ ಅಥವಾ ಅಹಂಭಾವನೆಯಿಂದ ಮಾಡಿದರೆ ಒಂದು ಬಗೆಯ ಪರಿಣಾಮ ಉಂಟಾಗುತ್ತೆ. ಅದೇ ಕೆಲಸಗಳನ್ನೇ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಇನ್ನೊಂದು ಬಗೆಯ ಪರಿಣಾಮ ಉಂಟಾಗುತ್ತೆ. ಯಾವುದು ಆ ಪರಿಣಾಮಗಳು ಅಂತಂದ್ರೆ, ಅಹಂಭಾವನೆಯಿಂದ ಮಾಡಿದಾಗ ಆ ಕರ್ಮಗಳು ಸಂಸ್ಕಾರ ರೂಪದಿಂದ ನಮಗೆ ಪಾಶಗಳಾಗಿ ಪರಿಣಮಿಸುತ್ತವೆ. ಈ ಕರ್ಮ ಪಾಶವೇ ಜನನ ಮರಣಗಳ ಚಕ್ರಕ್ಕೆ ಚಾಲನೆಯನ್ನು ಕೊಡುವಂತಹದ್ದಾಗುತ್ತೆ. ಆದರೆ ಅದೇ ಕರ್ಮಗಳನ್ನ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಆ ನಿಸ್ವಾರ್ಥ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಕ್ತಿಗೆ ಅಂದರೆ ಬಿಡುಗಡೆಗೆ ಕಾರಣವಾಗಿಬಿಡುತ್ತೆ. ಅಲ್ಲದೆ ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದಾಗ ಅದು ಪೂಜೆಯಾಗುತ್ತೆ. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾದ ಸ್ವಾಮಿ ಬ್ರಹ್ಮಾನಂದರು ಪ್ರತಿದಿನ ವ್ಯಾಯಾಮ ಮಾಡೋದಕ್ಕೆ ಮೊದಲು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ರು ಮತ್ತು ವ್ಯಾಯಾಮ ಮುಗಿದ ಬಳಿಕ ಮತ್ತೊಮ್ಮೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅವರ ಪಾಲಿಗೆ ಆ ವ್ಯಾಯಾಮ ಕೂಡ ಒಂದು ಭಗವತ್ ಕಾರ್ಯ. ನಾನು ಕೂಡ ಇಲ್ಲಿ ಉಪನ್ಯಾಸವನ್ನು ಪ್ರಾರಂಭಿಸುವಾಗ ಭಗವತ್ ಪ್ರಾರ್ಥನೆಯಿಂದ ಪ್ರಾರಂಭಿಸ್ತೇನೆ, ಮುಗಿಸುವಾಗಲೂ ಕೂಡ ಭಗವತ್ ಪ್ರಾರ್ಥನೆಯಿಂದ ಮುಗಿಸ್ತೇನೆ. ನನ್ನ ಪಾಲಿಗೆ ಈ ಉಪನ್ಯಾಸ ಕೊಡ್ತಕ್ಕಂಥ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಕೇವಲ ಒಂದು ಕರ್ಮ ಅಲ್ಲ, ಅದೊಂದು ಪೂಜೆ. ನಾವು ಯಾವುದೇ ಕರ್ಮವನ್ನೇ ಆಗಲಿ ಮಾಡಲಿ ಅದರಿಂದ ಭಗವಂತನಿಗೆ ಪ್ರೀತಿ ಆಯ್ತೇ ಅಂತ ಭಾವಿಸ್ತಾ ಇರಬೇಕು ಜೊತೆಯಲ್ಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಮಾಡ್ತಕ್ಕಂಥ ಅಸಂಖ್ಯಾತ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಮನಸ್ಸು ಸದಾ ಹಗೂರವಾಗಿರುತ್ತೆ. ಕರ್ಮದ ಭಾರ ಅಲ್ಲಿರೋದಿಲ್ಲ. ಇದರಿಂದಾಗಿ ನಮ್ಮ ಮನಸ್ಸಿಗೆ ಭಗವಂತನ ಧ್ಯಾನ ಮಾಡೋದು ಸುಲಭವಾಗಿ ಬಿಡುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಯಾವಾಗಲೂ ಭಗವಂತನನ್ನು ಪ್ರಾರ್ಥಿಸಿಕೊಳ್ಬೇಕು, ಹೇ ಭಗವಂತ ನನ್ನ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಡು ಅಂತ. ಕೆಲಸಗಳು ಕಡಿಮೆ ಆಗೋದ್ರಿಂದ ಭಗವದ್ ಧ್ಯಾನಕ್ಕೆ ಹೆಚ್ಚು ಕಾಲಾವಕಾಶ ಸಿಕ್ಕುತ್ತೆ ಅಂತ. ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಎಷ್ಟು ಮುಖ್ಯವೋ, ಅನವಶ್ಯಕವಾದ ಕರ್ಮ ಪರಂಪರೆಗಳನ್ನ ಹಮ್ಮಿಕೊಳ್ಳತಕ್ಕಂತಹದ್ದು ಕೂಡ ಸರಿಯಲ್ಲ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಇನ್ನೊಂದು ಮಾತನ್ನು ಹೇಳಿದ್ನಲ್ಲ ಶ್ರೀಕೃಷ್ಣ, ಯದಶ್ನಾಸಿ ತತ್ಕುರುಷ್ವ ಮದರ್ಪಣಂ ಅಂತ. ನಾವು ಏನೇನನ್ನ ಆಹಾರವಾಗಿ ಸ್ವೀಕರಿಸ್ತೇವೋ ಅದನ್ನು ಕೂಡ ಭಗವಂತನಿಗೆ ಅರ್ಪಿಸಬೇಕಂತೆ. ಇದರಿಂದಾಗಿ 2 ಲಾಭ ಇದೆ.
ಮೊದಲನೆಯ ಲಾಭ ಏನು ಅಂತ ಹೇಳಿದ್ರೆ, ನಾವು ಭಗವತ್ ಪ್ರೀತ್ಯರ್ಥವಾಗಿಯೇ ಆಹಾರ ಸ್ವೀಕರಿಸೋದ್ರಿಂದ ನಾಲಿಗೆಯ ಚಾಪಲ್ಯ ಹತೋಟಿಗೆ ಬರುತ್ತೆ. ಅಲ್ಲದೆ ನಾವು ತಿನ್ನತಕ್ಕಂಥ ಆಹಾರವನ್ನು ಭಗವಂತನಿಗೆ ಅರ್ಪಿಸೋದ್ರಿಂದ ಅದು ನಮ್ಮ ಪಾಲಿಗೆ ಪ್ರಸಾದವಾಗುತ್ತೆ. ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಮನಸ್ಸು ಪ್ರಸನ್ನವಾಗುತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಯಾಶು ಬುದ್ಧಿ ಪರ್ಯವತಿಷ್ಠತೆ ಅಂತ ಭಗವದ್ಗೀತೆ ಇನ್ನೊಂದು ಕಡೆ ಹೇಳಿದೆ. ನೀನು ಯಾವ ಪೂಜೆಯನ್ನು ಮಾಡ್ತೀಯೋ ಅದನ್ನು ನನಗೆ ಅರ್ಪಿಸು ಅಂತ ಹೇಳಿದಂತಹ ಈ ಮಾತಿನಲ್ಲಿ ಇನ್ನೊಂದು ಸೂಕ್ಷ್ಮ ಇದೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಈ ಕರ್ಮ ಅನ್ನೋದೇ ನಮ್ಮಲ್ಲಿ ಅಹಂಕಾರವನ್ನು ಉತ್ಪತ್ತಿ ಮಾಡಿಸ್ತದೆ. ನಾನು ಛತ್ರ ಕಟ್ಟಿಸಿದೆ, ನಾನು ಆಸ್ಪತ್ರೆ ಕಟ್ಟಿಸಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ ಹೇಳಿಕೊಂಡು ಜಂಬ ಕೊಚ್ಚಿಕೊಳ್ಳತಕ್ಕಂಥವರನ್ನ ನಾವು ನೋಡೇ ಇದ್ದೇವೆ. ಈ ಅಹಂಕಾರಕ್ಕಿಂತಲೂ ಸೂಕ್ಷ್ಮವಾದಂತಹ ಹಾಗೂ ಅಪಾಯಕರವಾದಂತಹ ಇನ್ನೊಂದು ಅಹಂಕಾರ ಇದೆ. ಏನು ಅಂತ ಹೇಳಿದ್ರೆ, ನಾನು ಪ್ರತಿದಿನವೂ ತಪ್ಪದೆ ದೇವರ ಪೂಜೆ ಮಾಡಿದವನು, ನಾನು ಕೋಟಿಗಟ್ಟಲೆ ರಾಮಜಪ ಮಾಡಿದವನು ಅಂತ ಈ ಬಗೆಯ ಆಧ್ಯಾತ್ಮಿಕ ಅಹಂಕಾರ ಉದಯಿಸಿದಾಗ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿ ಅಂತ ಹೇಳ್ತಕ್ಕಂಥದ್ದು ಸ್ಥಗಿತಗೊಳ್ಳುತ್ತೆ, ಕುಂಠಿತವಾಗುತ್ತೆ. ಆದ್ರಿಂದ ಶ್ರೀಕೃಷ್ಣ ಹೇಳ್ತಾನೆ, ಯಾವ ಪೂಜೆ ಮಾಡ್ತೀಯೋ ಅದನ್ನು ಕೂಡ ನನಗೆ ಅರ್ಪಣೆ ಮಾಡು ಅಂತ. ಯತ್ ತಪಸ್ಯಸಿ ತತ್ ಕುರುಷ್ವ ಮದರ್ಪಣಂ, ಯಾವ ತಪಸ್ಸನ್ನು ಆಚರಿಸಿಯೋ ಅದನ್ನು ಕೂಡ ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಕ್ಕಂಥ ಈ ಮಾತು ಕೂಡ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ತಪೋ ಮದ ಅಂತ ಹೇಳ್ತಕ್ಕಂಥದ್ದು ಕೂಡ ಬಹಳ ಬಂಧನಕಾರಿ. ಯದ್ ದದಾಸಿ ತತ್ ಕುರುಷ್ವ ಮದರ್ಪಣಂ, ಯಾವ ದಾನವನ್ನು ಮಾಡ್ತೀಯೋ ಅವೆಲ್ಲವನ್ನು ನನಗೆ ಸಮರ್ಪಣೆ ಮಾಡು ಅಂತ ಹೇಳ್ತಕ್ಕಂಥ ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಬಸವಣ್ಣನವರ ಈ ವಚನವನ್ನ ನಾವು ಮನನ ಮಾಡಬೇಕಾಗುತ್ತೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಮಾಡಿದೆ ನೆನ್ನದಿರಾಲಿಂಗಕ್ಕೆ, ಮಾಡಿದೆ ನೆನ್ನದಿರಾಲಿಂಗಕ್ಕೆ, ನೀಡಿದೆ ನೆನ್ನದಿರಾಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಯ್ಯ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಭಗವಂತ ನಮ್ಮಲ್ಲಿ ಆವಿರ್ಭಾವವಾಗಬೇಕಾದ್ರೆ, ಭಗವಂತ ನಮ್ಮನ್ನ ಕೂಡಿಕೊಳ್ಳಬೇಕಾದ್ರೆ ನಾವು ಮಾಡತಕ್ಕಂಥ ಕರ್ಮಗಳ ಹೊರೆ ನಮ್ಮ ತಲೆಯ ಮೇಲೆ ಇರಬಾರದು. ಈ ಕರ್ಮಗಳ ಹೊರೆಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಸುಲಭ ಉಪಾಯ ಏನು? ಅವುಗಳನ್ನೆಲ್ಲ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಅವನಿಗೆ ಅರ್ಪಿಸಿ ಬಿಡ್ತಕ್ಕಂಥದ್ದು. ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್, ಭವಾನಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಅಂತ ಇಲ್ಲಿಯವರೆಗೆ ಹೇಳಿ ಇಂದಿನ ಉಪನ್ಯಾಸವನ್ನ
ಇಲ್ಲಿಗೆ ಮುಗಿಸ್ತೇನೆ. ಶ್ರೀಕೃಷ್ಣನ ಕೃಪೆಯಿಂದ ನಾಳೆ ಸಂಜೆ ಇದೇ ಹೊತ್ತಿಗೆ ಮತ್ತೆ ಇಲ್ಲಿ ಸೇರೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ತತ್ಸತ್.